ನಿಖಿಲಯೋ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಧಿತಮಜಂ ವಿಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧಪದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ. ಓಂ ವಸತು ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಈಗ ಇದು ಮುಗಿತು. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಯುಕ್ತ ಆಹಾರ, ಯುಕ್ತ ವಿಹಾರ, ಯುಕ್ತ ಚೇಷ್ಟ ಯಾವುದರಲ್ಲಿ? ಕರ್ಮಗಳಲ್ಲಿ. ಯುಕ್ತ ಚೇಷ್ಟ ಅಂದರೆ ಏನೇನು ಕರ್ಮಾಚರಣೆಗೆ ಏನೇನು ಬೇಕೋ ವಿಧಿವಿಧಾನಗಳು ಅಂತ ಅರ್ಥ. ಚೇಷ್ಟ ಯುಕ್ತ ಚೇಷ್ಟ ಅಂದರೆ ಯುಕ್ತ ವಿಧಿವಿಧಾನಸ್ಯ ಯುಕ್ತ ಸ್ವಪ್ನಾವಬೋಧಸ್ಯ ಯೋಗ ಭವತಿ ದುಃಖಃ. ದುಃಖವನ್ನು ಪೂರ್ಣ ಪರಿಹಾರ ಮಾಡತಕ್ಕಂಥ ಯೋಗ ಸಿದ್ಧಿಯಾಗುತ್ತೆ. ಸೊ ಆಹಾರ ವಿಹಾರಾದಿಗಳಿಂದ ಹಿಡಿದು ಕರ್ಮಾಚರಣೆಯವರೆಗೆ ಅದಿಷ್ಟು ಮಾಡಿದಾಗ ಅಪ್ರೋಷ್ಟ ಜ್ಞಾನಕ್ಕೆ ಸಾಧನ ಆಗುತ್ತೆ ಹೊರತು ಇಲ್ಲದೆ ಹೋದರೆ ಇಲ್ಲ. ಯುಕ್ತಾಹಾರ ವಿಹಾರಸ್ಯ ಸೋಪಾಯ ಆಹಾರಾದೇಹಿ. ಯುಕ್ತಾಹಾರ ವಿಹಾರ ಅಂದ್ರೇನು? ಯುಕ್ತವಾದ ಉಪಾಯ, ವಿಧಿ ನಿಷೇಧಗಳನ್ನು ಗಮನಿಸಬೇಕು, ಪ್ರಮಾಣ ಬೇಕು, ಎಲ್ಲದನ್ನು ಗಮನಿಸಿ ಅದಕ್ಕೆ ತಕ್ಕಂತೆ ಮಾಡಿದರೆ ಅದು ಸಿದ್ಧಿಗೆ ಕಾರಣ. ಯಾವತ ಶ್ರಮಾದ್ಯಭಾವೋ ಭವತಿ ತಾವದಾಹಾರಾದೇರಿತ್ಯರ್ಥ. ಆಹಾರ ಬಗ್ಗೆ ಯಾತಕ್ಕೆ ತಗೊಳ್ಳೋದು? ಆಯಾಸವಾದಾಗ, ಶಕ್ತಿ ಹ್ರಾಸವಾದಾಗ ಶಕ್ತಿ ತುಂಬಿಸ್ಕೊಡ್ಬೇಕು. ಫ್ಯೂಯಲ್ ಎಷ್ಟು ಹಾಕ್ತಾನೆ ಸಾಮಾನ್ಯ, ಎಷ್ಟು ದೂರ ಹೋಗ್ತಾ ನೋಡ್ಕೊಂಡು ಅಷ್ಟು ಫಿಲ್ ಆಗ್ತದೆ. ಟ್ಯಾಂಕ್ ಫುಲ್ ಮಾಡೋದಿಲ್ಲ ಯಾವಾಗಲೂ ಕೂಡ. ಹೊಟ್ಟೆ ಮಾತ್ರ ಫುಲ್ ಮಾಡಿಬಿಡ್ತಾನೆ, ಅದು ಮಾಡಬಾರ್ದು ಅಂತ ಹೇಳ್ತಾರೆ. ಕೆಲಸ ನೋಡಿ ಅದಕ್ಕೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೋಬೇಕು ಹೊರತು ಹೆಚ್ಚು ಮಾಡಬಾರ್ದು. ಶ್ರಮಾದಿ ಆಹಾರದ ಪರ್ಪಸ್ಸೇ ಅಷ್ಟು, ಹೆಚ್ಚು ಪರ್ಪಸ್ ಅಲ್ಲ. ಎಂಜಾಯ್ಮೆಂಟ್ ಆಗಬಾರ್ದು ಆಹಾರ ಅಂಬೋದು. ಏನಾಗಬಾರ್ದು? ಔಷಧಿ ಎಷ್ಟು ತಗೋತಾನೆ? ಒಂದಂದರೆ ಒಂದು, ಎರಡಂದರೆ ಎರಡು ಅಷ್ಟೇ. ಇನ್ನೊಂದೆರಡು ಜಾಸ್ತಿ ತೊಗೊಂಡಿದ್ರೆ ಭಾಳ ಡೇಂಜರಸ್. ನಮಗೆ ಔಷಧಿ ಡೇಂಜರಸ್ ಗೊತ್ತಿದೆ, ಅನ್ನ ಆಹಾರನೂ ಡೇಂಜರಸ್ ಗೊತ್ತಾಯ್ತು. ಅದು ಆಹಾರ ಆಗಲ್ಲ, ವಿಷ ಆಗಿಬಿಡೋದು. ಏನು ಅಲ್ಲ, ಅದಕ್ಕೆ ಹೇಳಿದ್ದೇನು ಹೇಳಿದರೆ, ಈಗ ಅವ್ರ ಶಕ್ತಿ ಶ್ರಮಾದ್ಯಭಾವ. ಉದಾಹರಣೆಗೆ ಕೆಲವರು 10 ದೋಸೆನೇ ತಿನ್ಬೋದು, ಅವ್ರು 20 ತಿನ್ನೋ 10 ತಿಂದ ಅಂದರೆ ಗ್ರೇಟ್ ಅದು ಗೊತ್ತಾಯ್ತಾ. ಒಂದು ತಿನ್ನೋ ಅರ್ಧ ತಿಂದರೆ ಗ್ರೇಟು ಅಷ್ಟೇ. ಅವ್ರ ಪ್ರಮಾಣ ಅದಕ್ಕೆ ಇದ್ದಷ್ಟು ಹೇಳಲಿಲ್ಲ, ಪ್ರಮಾಣ ಹೇಳಲಿಲ್ಲ. ಅವರ ಯೋಗ್ಯತೆ ತಕ್ಕಂತೆ. ಅವ್ರ ಹಸಿವು ಜಾಸ್ತಿ ಇರುತ್ತೆ, ಕೆಲಸ ಜಾಸ್ತಿ ಇರುತ್ತೆ ಪ್ರಪೋರ್ಷನೇಟ್ಲಿ. ಅದು ಹೆಚ್ಚು ತೊಂದರೆ ಇಲ್ಲ, ಏನೂ ಇಲ್ಲ. ಬರೀ ಊಟ ಮಾಡೋದೇ ಒಂದು ಕೆಲಸ ಬಿಟ್ಟರು ಪೆಟ್ರೋಲ್ ಹಾಕ್ಸೋದು ಕೆಲಸ. ಒಂದು ಪೆಟ್ರೋಲ್ ಹಾಕ್ಸೋ ಎಲ್ಲಿ ಪೆಟ್ರೋಲ್ ಹಾಕ್ಸೋ ಬರ್ತೀರಿ ಅಷ್ಟೇ. ಅಂದರೆ ಅದೇನಂತಾರೆ ಅದಕ್ಕೆ? ಅದು ವೆಹಿಕಲ್ ಇಂಧನ ಇದೆ ಆ್ಯಕ್ಚುಲಿ. ಆಹಾರ ಅಂದರೆ ಇಂಧನ, ದೇಹದ ಒಂದು ವೆಹಿಕಲ್ಗೆ ವ್ಯವಸ್ಥೆ. ಅದು ಆಹಾರದ ವ್ಯವಸ್ಥೆ ಅಷ್ಟೇ. ಅದನ್ನು ಮಿತಿಮೀರಿದರೆ ಅಪಾಯ ಆಗುತ್ತೆ. ಅದು ರುಚಿ ಟೇಸ್ಟ್ ಪೆಟ್ರೋಲ್ ಟೇಸ್ಟ್ಗೋಸ್ಕರ ಹಾಕ್ತಾರೆ. ಪೆಟ್ರೋಲ್ಗೆ ಎಫಿಷಿಯೆಂಟಾಗಿರಬೇಕು, ಅವ್ರು ದುರ್ವಾಸನೆ ಇದೆ ಹಾಗೆ ಬಿಡ್ಲಿಕ್ಕೆ ಬರೋದಿಲ್ಲ. ಒಳ್ಳೆ ಬೆಣ್ಣೆಕಾಯಿ ತುಪ್ಪ ಹಾಕಿರೂ ಹೋಗಲ್ಲ ಮುಂದಕ್ಕೆ, ಅದು ಪೆಟ್ರೋಲೇ ಹಾಕಬೇಕದು. ಆ ದೃಷ್ಟಿಯಿಂದ ಆಹಾರ ವಿಹಾರಗಳೆಲ್ಲ ಯುಕ್ತ ಇನ್ನೂ ತುಂಬ ಇದೆ ಅದರಲ್ಲಿ. ವರ್ಣಯುಕ್ತ, ಆಶ್ರಮಯುಕ್ತ, ದೇಶಯುಕ್ತ, ಕಾಲಯುಕ್ತ, ವಯೋಯುಕ್ತ, ಅನೇಕ ಇದೆ. ಅವಿಷ್ಟು ಯುಕ್ತ ಶಬ್ದಕ್ಕೆ ಅದಿಷ್ಟು ಸೇರಿಸ್ಕೊಬಿಡ್ಬೇಕು. ಏನೇನು ಸೇರಿಸೋಕ್ಕೆ ಸಾಧ್ಯ ಇದೆ ಅದಿಷ್ಟು ಸೇರಿಸ್ಕೊಂಡಾಗ ಏನಾಗುತ್ತೆ? ಅದು ಯುಕ್ತ ಆಹಾರ. ಅಯುಕ್ತ ನಿಷಿದ್ಧ ಪದಾರ್ಥನೇ ಲಿಮಿಟೆಡ್ ತಿಂತೇನೆ. ಏನು ಮಾಡಬೇಕು? ಅದಕ್ಕೆ ತಿನ್ನಲೇಬಾರ್ದು ಅಂತ ಹೇಳಿ ಲಿಮಿಟೆಡ್ಡು ತಿನ್ನಬಾರ್ದು. ತಿನ್ನಬೇಕಾದ್ರೆ ಲಿಮಿಟೆಡ್ಡಾಗಿ ತಿನ್ನಬೇಕು. ಎಷ್ಟು ಹೇಳಿದ್ದಾರೋ ಅಷ್ಟು. ಇದೆಲ್ಲ ತಿಳ್ಕೊಂಡ್ರೆ ಅದೆಲ್ಲ ಹೇಳೋದಕ್ಕೆ ಯಾಕೆ ಹೋಗಲಿಲ್ಲ ಅಂದರೆ
ಮುಂದೆ ಧ್ಯಾನದ ಬಗ್ಗೆ ಹೇಳಬೇಕಾಗಿದೆ. ಯುಕ್ತ ಅಂತ ಹೇಳಿದರೆ ಎಲ್ಲ ಬಂದೋಯ್ತು. ಆಚಾರ್ಯದ ಭಾಷ್ಯ ಕೂಡ ಏನಂತ ಬರೆದ್ರು, ಶ್ರಮಾದ್ಯಭಾವ ಭವತಿ. ನಿಮ್ಮ ಶ್ರಮಕ್ಕೆ ಆದಿಶಬ್ದದಿಂದ ಏನೇನು ಅದಕ್ಕೆ ಸಂಬಂಧಪಟ್ಟಿದ್ದು ಏನೇನು ಬೇಕಿತ್ತೋ ಅದನ್ನು ಫಿಲಪ್ ಮಾಡಲಿಕ್ಕೆ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ತಾವದ್ ಆಹಾರಾದೇರ್ ಇತ್ಯರ್ಥ. ಅದು ನಿದ್ರೆ ಎಲ್ಲ ಬಂತು ಅದರೊಳಗೆ. ಯಥಾ ವಿನಿಯತಂ ಚಿತ್ತಂ ಆತ್ಮನ್ನೇವ ಅವತಿಷ್ಠತೆ ನಿಸ್ಪೃಹ ಸರ್ವಕಾಮೇಭ್ಯೋ ಯುಕ್ತಯುತ್ಯುಚ್ಯತೆ ದದಾ. ಯದಾ ವಿನಿಯತಂ ಚಿತ್ತಂ, ಯುಕ್ತ ಆಗಿದ್ದು ಮತ್ತೆ ಯಾವಾಗ ಅಂತ ಕೇಳಿದರೆ, ಚಿತ್ತಂ ಆತ್ಮನಿಯೇವ ಅತಿಷ್ಠತೆ. ದೇವ್ರ ಕಡೆ ಬಿಟ್ಟು ಬೇರೆ ಹೆಚ್ಚು ಆಹಾರ ತೊಗೊಂಡ್ರೆ ದೇವ್ರ ಕಡೆ ಹೋಗೋದಿಲ್ಲ, ನಿದ್ದೆ ಕಡೆ ಹೋಗ್ಬಿಡುತ್ತೆ ಮನಸ್ಸು. ಮತ್ತು ಅದು ಕಡಿಮೆ ತೊಗೊಂಡ್ರೆ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೇನು ಮಾಡಬೇಕು, ಫ್ರೆಶ್ ಆಗಿರಬೇಕು. ಯದಾ ವಿನಿಯತಂ ಚಿತ್ತಂ ಆತ್ಮನಿಯೇವ ಅವತಿ. ಆಹಾರ ತೊಗೊಂಡು ಕೆಲಸಕ್ಕೋಸ್ಕರ ಆದ್ದರಿಂದ ಆಹಾರ ತೊಗೊಂಡು ಮಲ್ಕೊಂಡ್ಬಿಟ್ರೆ ಕೆಲಸ ಆಗಲಿಲ್ಲ. ಆಗ ಅದು ಯಾವ ಪರ್ಪಸ್ ತೊಗೊಂಡು ಆ ಪರ್ಪಸ್ ಆಗಲಿಲ್ಲ. ಪೆಟ್ರೋಲ್ ಹಾಕ್ಸ್ ತೊಗೊಂಡು ನಿಲ್ಲಿಸ್ಬಿಟ್ಟ, ಹೋಗ್ಬಿಟ್ಟು ಪೆಟ್ರೋಲ್ ಇಲ್ಲ ಅಂತ ಅಲ್ಲಿ ಮೊದಲು ನಿಲ್ಲಿಸಿದ್ದ, ಪೆಟ್ರೋಲ್ ಹಾಕ್ಸ್ ಮತ್ತೆ ನಿಲ್ಲಿಸ್ಬಿಟ್ಟ. ಅಂದರೆ ಮುಂದಕ್ಕೆ ಹೋಗೋದಿಲ್ಲ ಅಂತ ಆಯ್ತು. ಅದು ಅಂದರೆ ಪರ್ಪಸ್ಸೇ ತಪ್ಪೋಗ್ಬಿಡುತ್ತೆ. ಯದಾ ವಿನಿಯತಂ ಚಿತ್ತಂ ಆತ್ಮನಿಯೇವ ಅವತಿಷ್ಠತೆ. ಅದು ಪರಮಾತ್ಮನಿಯೇವ. ಎಲ್ಲಿ ಆತ್ಮ ನೋಡಿ, ಆತ್ಮನಿ ಭಗವತಿ. ಇಲ್ಲಿ ಎಲ್ಲೋ ಕಡೆ ಹೋಗಬಾರ್ದು, ದೇವರ ಹತ್ರನೇ ಹೋಗಬೇಕು. ಅವತಿಷ್ಠತೆ ಪ್ರವಣಂ ಕುರು ಮಾನಸ ಮೀಶಪದೆ. ಅಂದರೆ ಆ ಕಡೆ ಕಡೆ ಡಿಸ್ಟರ್ಬ್ ಆಗದಂತೆ ನಿಂತ್ಕೊಂಡ್ಬಿಡ್ಬೇಕು. ನಿಸ್ಪೃಹ ಸರ್ವಕಾಮೇಭ್ಯ ಯುಕ್ತ ಇತ್ಯುಚ್ಯತೆ ಸದಾ. ಬರೋದು ಯಾವಾಗ, ಕಾಮನೆಗಳು ಬಂದಾಗಲಷ್ಟೇ ಡೈವರ್ಟ್ ಆಗೋದು. ಕಾಮನೆಗಳು ಇವತ್ತು ಏಕಾಶಿ, ಊಟದ ಯೋಚನೆ ಇಲ್ಲ, ಆ ಕಡೆ ಯೋಚನೆ ಬಿಟ್ಟುಬಿಡ್ತಾನೆ. ಆ ಕಡೆ ಬೇರೆ ದಿವಸ ಎಷ್ಟೊತ್ತಿಗೆ ಯೋಚನೆ ಮಾಡಬೇಕಾಗತ್ತೆ. ಅದೇ ರೀತಿಯ ಸಮಾರಂಭ ಅಲ್ಲೇ ಊಟದ ವ್ಯವಸ್ಥೆ, ಮತ್ತೆ ಊಟದ ಯೋಚನೆ ಮಾಡೋದಿಲ್ಲ, ಇಲ್ಲೇ ಇರುತ್ತೆ. ಆದರೆ ನಿಶ್ಚಿಂತ ಈ ಥರ ಮಾಡಿದಾಗ ಯೋಗ ಶುದ್ಧಿ ಆಗುತ್ತೆ, ಬೇಗ ಸುಲಭ ಆಗುತ್ತೆ. ಸರ್ವಕಾಮೇಭ್ಯ ಯುಕ್ತ ಇತಿ ಉಚ್ಯತೆ ಸದಾ. ಆಗ ಒಂದು ಏನಂತ ಕರೀತಾರೆ, ಯುಕ್ತ, ಯೋಗಯುಕ್ತ, ಮನಪ್ರಸಾದಯುಕ್ತ ಅಂತ ಕರೀತಾರೆ. ಆತ್ಮನಿ ಭಗವತಿ ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತ ಯೋಗಿನೋ ಯತಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಅದು ದೃಷ್ಟಾಂತ ಬೇಕು ಅಂತ. ಇವ್ರ ಕಡೆಗೇ ಮನಸ್ಸು ನಿಲ್ಬಾರ್ದು, ಶೇಕ್ ಆಗಬಾರ್ದು ಅಂತೇನಿಲ್ಲ, ಅದು ದೃಷ್ಟಾಂತ ಕೊಡ್ತಾರೆ. ಏನದು, ಒಂದು 24 ಗುರುಗಳ ಕಥೆ ಬಂತಲ್ಲ, ದೀಪದಿಂದ ಕಲಿತದ್ದೇನು, ದೀಪದಿಂದ ಏನು ಕಲಿತೆ ಅಂದರೆ ಹೇಗೆ ನೇರವಾಗಿರ್ತಾರೆ ಆ ರೀತಿ ಮನಸ್ಸು ಏಕಾಗ್ರವಾಗಿರ್ಬೇಕು. ಅದು 24 ಸಾಂಕೇತಿಕ, ಎಷ್ಟು ಬೇಕಾದ್ರೂ ಸೇರಿಸ್ಬೋದು. ಅದಕ್ಕೋಸ್ಕರ ಅದರಲ್ಲಿ ಇದು ದೀಪದ್ದೊಂದು, ಕೂರ್ಮದೊಂದು ಬಂತಾಗಲೇ, ಸಮುದ್ರದ ಬಂತು, ಇವೆಲ್ಲ ಸೇರಿಸ್ಕೊತಾ ಹೋದರೆ ಎಲ್ಲೆಲ್ಲಿ ದೇವರು ಏನಿಟ್ಟಿದ್ದ ಅದು ಒಂದು ದೃಷ್ಟಿ ತತ್ವ ಇಟ್ಟಿದ್ದಾನೆ. ಅದರೊಳಗೆ ಪ್ರತಿಯೊಂದು ಪದಾರ್ಥದಲ್ಲೂ ತತ್ವ ಇಟ್ಟಿದ್ದಾನೆ. ಗುಲಾಬಿ ಹೂವಿಗೆ ಒಂದು ಮುಳ್ಳಿಟ್ಟಿದ್ದಾನೆ. ಯಾಕೆ, ಆಕರ್ಷಣೆ, ಚಿಕ್ಕವ್ರು ಕೈ ಹಾಕಬಾರ್ದು ಅಂತೇಳಿ ಸಿಕ್ಕ ಹಾಕಬಾರ್ದು ವ್ಯವಸ್ಥೆ ಮಾಡಿ, ಅಲ್ಲೇ ಪ್ರೊಟೆಕ್ಷನ್ ಅವ್ರಿಗೆ. ಗೊತ್ತಾಯ್ತಾ? ಇದೆಲ್ಲ ಯೋಚನೆ ಮಾಡಿದರೆ ಕಲಿದೇ ಇರೋ ಜಾಗನೇ ಇಲ್ಲ ಅದಕ್ಕೆ ಬಹುಚಿತ್ರ ಜಗತ್ ಬಹುಧಾ ಕಾರಣ ಅಂತಂದರೆ, ಬಹುಚಿತ್ರ ಅಂತ ತಿಳ್ಕೊಳ್ಳೋದೇ ಏನದು ದೇವ್ರ ಮಹಿಮೆ. ಸುಮ್ಮನೆ ನೋಡಿದ್ರೆ ಉಪಯೋಗ ಇಲ್ಲ. ಬಹುಚಿತ್ರ ಅಂತ ಗೊತ್ತಾಗಬೇಕು ಅವನಿಗೆ. ಚಿತ್ರ, ಬಹುಚಿತ್ರ, ಬಹು ಶಬ್ದಕ್ಕೆ ಎರಡರ್ಥ, ಹೆಚ್ಚು ಒಂದೊಂದರ್ಥ, ಪೂರ್ಣ ಅಂತನ್ನೋಂಥ. ದೇವರು ಮಾಡಿದ್ದೆಲ್ಲ ಪರಿಪೂರ್ಣವಾದ ಆಶ್ಚರ್ಯಕರವಾದ ಒಂದು ಸೃಷ್ಟಿಯಾಗಿರುತ್ತೆ. ಯಥಾ ದೀಪೋ ನಿವಾತಸ್ಥ ನೇಂಗತೆ ಸೋಪಮಾ ಸ್ಮೃತ. ದೀಪ ಅಂತ ಹೇಳಿದರು. ದೀಪ ಗಾಯದು ಹೊಲಾಡ್ತಿರುತ್ತೆ, ಗಾಯ ಬಂದಾಗ ಅದಕ್ಕೆ ನಿವಾತಸ್ಥ ಅಂತ ಕರೆದು. ನಿವಾತಸ್ಥ ಅಂದ್ರೇನು, ಪೂರ್ತಿ ಗಾಳಿ ಇಲ್ಲ ಅಂತ ಅರ್ಥ ಮಾಡಬಾರ್ದು. ಮಾಡಿದ ದೀಪ ಮತ್ತೆ ಯಾರು ಹೋಗಿಬಿಡುತ್ತೆ. ಎಷ್ಟು ಆಪ್ಟಿಮಮ್ ಎಷ್ಟಿರಬೇಕು ಅಷ್ಟೇ ಇರಬೇಕು, ಅಂತ ಹೆಚ್ಚಿರಬಾರ್ದು. ನಿವಾತಸ್ಥ, ಅದಕ್ಕೆ ಒಂದು ಪದ ಹೇಗಿದೆ ನೋಡಿ, ದೀಪೋ ನಿವಾತಸ್ಥ ಅಂತ, ಅನಿವಾತಸ್ಥ ಅಂತ ಪದ ಮತ್ತೆ ಆಸಿರ್ತಕ್ಕೆ ಬರುತ್ತಲ್ಲಿ. ಅನಿವಾತಸ್ಥ ಪೂರ್ತಿ ಗಾಳಿ ಇಲ್ಲ ಅಂತಾಗಬಾರ್ದು, ನಿವಾತಸ್ಥ ಪೂರ್ತಿ ಗಾಳಿ ಇದೆ ಅಂತಾಗಬಾರ್ದು. ಅದಕ್ಕೆ ಹೇಗಿರ್ಬೇಕದು, ಎಷ್ಟು ಗಾಳಿ ಇದೆ ಅಷ್ಟೇ ಸ್ಟ್ರೇಟಾಗಿ ಉರಿಯುತ್ತೆ. ಸ್ಟ್ರೇಟ್ ಎಲ್ಲಿ ಮೇಲ್ಗಡೆಗೆ, ಮೇಲಿರೋದು ಪರಮಾತ್ಮ, ಊರ್ಧ್ವ ಮೇಲಿರೋದ್ರಿಂದ ದೇವ್ರ ಕಡೆಗೇ ಹೋಗಿ ಡೈರೆಕ್ಷನ್ ಇಷ್ಟು ತೋರಿಸ್ಬಿಟ್ಟೆ. ಯಾರೋ ಮಾರ್ಕ್ ಎಷ್ಟು ಹಾಕ್ತಾರೆ, ಹೀಗೆ ಹಾಕಿದ್ರೆ ಎಲ್ಲಿ ಉದ್ದಕ್ಕೆ ಯಾರೋ ಮಾರ್ಕ್ ಹಾಕಿದರೆ ಅದು ಅರ್ಥನೇ ಇಲ್ಲ. ಯಾರೋ ಬಗ್ಗೆ ಅಷ್ಟು ಚಿಕ್ಕ ಅಲ್ಲಿ ಎಲ್ಲಿ ಡೌಟ್ ಬರುತ್ತೋ ಡೈವರ್ಟ್ ತೋರ್ಸೋಕ್ಕೋಸ್ಕರ ಅಷ್ಟೇ. ಸೊ ದೀಪ ಯಾರೋ ಮಾರ್ಕ್ ಇದ್ದಾಗಿರುತ್ತೆ, ದೇವ್ರ ಕಡೆ ನೋಡಿ ಅಂತ ತೋರಿಸುತ್ತದೆ. ಹಚ್ಚಿಟ್ಟರು ದೇವ್ರಿಗೆ ದೀಪ, ಅದು ನಿಮಗೋಸ್ಕರ ಬೆಳಕು ಕೊಡ್ತಾ ಇಲ್ಲ, ದೇವ್ರಿಗೆ ಕೊಡ್ತಾ ಇರೋದು, ದೇವ್ರಿಗೆ ಪೂಜೆ ಅದು ಹೊರತು ನಿಮ್ಮ ಊಟ ಮಾಡ್ಕೋಬಾರ್ದು. ಆಗಲಡಂದ ದೀಪದಂದ ಅಂತ ಹೇಳಿದ್ರಲ್ಲ ಹಾಗೆ, ಅದು ನಮ್ಮ ಪರ್ಪಸ್ ಉಪಯೋಗಿಸ್ಬಾರ್ದು. ಯಾವುದಕ್ಕದು ದೇವರ ಪೂಜೆಗೆ ಹೊರತು ಬೇರೆ. ದೀಪನೇ ಯಾಕೆ ಹೆಚ್ಚಿಡಬೇಕು ಅಂದರೆ ಜ್ಞಾನ ಕೊಡಬೇಕು. ಏನು ಕೊಟ್ಟರೆ ಅದನ್ನು ಕೊಡ್ತಾನೆ ದೇವರು. ಜ್ಞಾನದೀಪೇನ ಭಾಸ್ವತ. ಈ ದೀಪ ಯಾವುದಕ್ಕೆ ಕಾರಣ ಆಗಬೇಕು, ಅದಕ್ಕೆ ದೀಪ ಸಂಯೋಜನಾತ್ ಜ್ಞಾನಂ ಪುತ್ರಲಾಭೋ ಭವೇಧ್ರು. ಒಳ್ಳೆ ಪ್ರಮೇಯ ಅದು. ಒಂದು ಕಡೆಗೆ ಜ್ಞಾನ ಪುತ್ರವಾನ್, ಜ್ಞಾನಪುತ್ರನೂ ಆಯಿತು, ವಂಶೋದ್ಧಾರಕ ಪುತ್ರನೂ ಆಯಿತು, ಅದನ್ನು ಕೊಡುತ್ತೆ ಅಂತ ಹೇಳೋದಕ್ಕೋಸ್ಕರ ದೀಪ ಆರದಂತೆ ನೋಡಿಕೊಳ್ಳಿ. ಅದಕ್ಕೆ ಮಗನನ್ನು ವಂಶಃ ಸುಪುತ್ರ ಕುಲದೀಪಕ ಅಂತ ಕರೀತಾರೆ. ಮನೆಯ ದೀಪ. ಎಲ್ಲರ ಮನೆ ಬಿಟ್ಟು ದೀಪ ಹಚ್ಚಾರೆ ಯಾರು ಅಂತ ಕೇಳೋದಿಲ್ಲ. ಮನೇಲಿ ದೀಪ ಇಲ್ಲದೆ ಇರಬಾರ್ದು, ಮನಸ್ಸಿನಲ್ಲಿ ಜ್ಞಾನ ಇಲ್ಲದೆ ಇರಬಾರ್ದು. ಮನೆಯಲ್ಲಿ ದೀಪ, ಮನಸ್ಸಿನಲ್ಲಿ ಜ್ಞಾನ. ಅದಕ್ಕೆಲ್ಲದು ಸಾಧ್ಯವಾಗೋದು ಈ ರೀತಿ. ಏಕಾಗ್ರತೆ ಇಲ್ಲದೆ ಹೋದರೆ ಯಾವ ವಿದ್ಯೆನೂ ಕಲಿಯೋಕ್ಕೆ ಬರೋದಿಲ್ಲ.
ಏಕಾಗ್ರತೆ ಮೂಲಭೂತವಾದ ಗುಣ. ದೇವರನ್ನು ನೋಡಬೇಕು, ಆ ಕಡೆ ಗಮನ ಇರಬೇಕು. ಯೋಗಿನೋ ಯಥಚಿತ್ತಸ್ಯ ಯುಂಜತೋ ಯೋಗವಾತ್ಮನಃ. ಯೋಗಿಯಾದವನು ಇದು ನೆನೆಸ್ಕೊಳ್ಳಿ ಅಂತ ಹೇಳ್ತಾರೆ. ಅದನ್ನು ದೀಪ ನೆನೆಸ್ಕೊಳ್ಳಿ, ಆ ಏಕಾಗ್ರತೆ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಬರೀ ಅರ್ಥ ದೃಷ್ಟಾಂತದಲ್ಲಿ ಎರಡಿದೆ. ಒಂದು ದೃಷ್ಟಾಂತ, ಇನ್ನೊಂದು ನೋಡೋದಕ್ಕೆ ದೃಷ್ಟಾಂತ. ಅದು ನೆನೆಸ್ಕೊಳ್ಳಿ, ಸೀದಾ ಮನಸ್ಸು ಮೇಲಕ್ಕೆ ಹೋಗುತ್ತೆ ದೀಪ. ಸೊ ಜ್ಞಾನ ಅಂತ ಅರ್ಥ ಅಲ್ಲಿ. ಜ್ಞಾನ ಇದ್ದಷ್ಟು ಕೂಡ ಅಟೆನ್ಷನ್ ಏನಾಗುತ್ತೆ, ಜಾಸ್ತಿ ಇರುತ್ತೆ. ಹಿಂದೆ ಹಾವು ಅಡ್ಸ್ಕೊಂಡು ಬರುತ್ತೆ. ಬೇರೆ ಏನು ಎಂಟರ್ಟೈನ್ಮೆಂಟ್ ನೋಡೋದಿಲ್ಲ, ಓಡ್ತಾನೆ ಇರ್ತಾನೆ ಅವನು. ಯಾಕೆ ಹಿಂದೆ ಹಾವು ಬರ್ತಿದೆ, ಎಚ್ಚರ ಇದೆ ಅವನಿಗೆ. ಫ್ರೀ ಇದ್ದಂತೆ ಇರೋದಿಲ್ಲ. ಹಾವು ನೋಡಲಿ ಬಿಡಲಿ, ಇಲ್ಲಿ ಬರ್ತಿದೆ ಅನ್ನೋ ಕಾನ್ಸೆಪ್ಟ್ ಅವನು ಏನು ಮಾಡಿಬಿಡುತ್ತೆ, ಅಲರ್ಟ್ ಮಾಡುತ್ತೆ. ಅಲರ್ಟ್ ಆಗಿರಬೇಕು. ಹಾಂ ಹೌದು, ಅದಕ್ಕೇ ದೀಪ ದೀಪದಂತೆ ಇರಬೇಕು ಅಂದರೆ ದೇವ್ರ ಕಡೆ ಇರಬೇಕು, ದೇವ್ರ ಮೇಲೆ ಊರ್ಧ್ವ ಮೂಲ ಮಧಶಾಖ ಆ ಕಡೆಗೆ ಇರಬೇಕು. ಹೌದು ಹೌದು, ದೇವರ ಅತಿ ಮೇಲಿರೋ ದೇವರಾದ್ದರಿಂದ ದೇವ್ರ ಕಡೆಗೆ ಗಮನ ಇರಬೇಕು. ಯೋಗಿನೋ ಯಥಚಿತ್ತಸ್ಯ ಯುಜ್ಯತೋ ಯೋಗವಾತ್ಮನಃ. ಆತ್ಮನಃ ಯೋಗಂ, ದೇವರೊಂದಿಗೆ ಯೋಗ. ಆತ್ಮನಃ ಪರಮಾತ್ಮನಃ ಯೋಗಂ. ದೇವರಿಗೆ ಲಿಂಕ್ ಆಗಬೇಕು ಅಂತಿದ್ರೆ ಮನಸ್ಸು ಆ ಕಡೆ ಇರಬೇಕು. ಯಾರಿಗೆ ಲಿಂಕ್ ಆಗಬೇಕು ಮನಸ್ಸು ಆ ಕಡೆಗೆ ಇರಬೇಕಲ್ಲೇನು. ಆದರೆ ದೇವರ ಕಡೆಗೆ ಸೇರೋ ಮನಸ್ಸಿರೋನು ಮನಸ್ಸನ್ನು ದೇವರ ಕಡೆಗೇನೆ. ಯಾವ ಊರಿಗೆ ಹೋಗಬೇಕು ದಿಕ್ಕು ಆ ಕಡೆ ಇರಬೇಕಲ್ಲ. ಆಪೋಸಿಟ್ ದೇವ್ರಿಗೆ ಹೋಗೋ ಚಾನ್ಸ್ ಇಲ್ಲ, ಅದು ಗೊತ್ತಾಗುತ್ತೆ ಅವರಿಗೆ. ಆತ್ಮನಃ ಭಗವದ್ವಿಷಯಂ ಯೋಗಂ. ಆತ್ಮನಃ ಯೋಗಂ ಅಂದರೆ ಭಗವದ್ವಿಷಯಂ ಯೋಗಂ. ಪರಮಾತ್ಮನಿಗೆ ಸಂಬಂಧಪಟ್ಟಂಥ ಯೋಗವನ್ನು ಸಾಧಿಸಲಿಕ್ಕೆ ಇದೆಲ್ಲ ಗುಣಗಳಿರಬೇಕು. ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವೆಯ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ ಆತ್ಮನಿ ತುಷ್ಯತಿ. ಯತ್ರ ಉಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವೆಯ ಯತ್ರ ಚೈವಾತ್ಮನಾತ್ಮಾನಂ ಯುಂಜನ್ ಆತ್ಮನಿ ತುಷ್ಯತಿ. ಪಶ್ಯನ್ ಆತ್ಮನಿ ತುಷ್ಯತಿ. ತತ್ ಯತ್ರ ಉಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವೆಯ. ಯೋಗ ಸೇವೆಯ, ಯೋಗದ ಸೇವನೆಯಿಂದಾಗಿ ಯತ್ರ ದೇವರು ಅಂತ ಹೇಳಿದ್ರಿಂದ ದೇವರಲ್ಲಿ ಏನಾಗಬೇಕು, ಚಿತ್ತ ಉಪರಮತೆ ಪೂರ್ಣವಾಗಿ ಅಲ್ಲಿ ನಿಂತಿರ್ಬೇಕು. ಮುಂದಿಲ್ಲ, ಅದೇ ಅಲ್ಟಿಮೇಟ್ ಗುರಿ. ಆ ಕಡೆಗೆ ಮುಂದೆ ಹೋಗ್ತಾ ಹೋಗ್ತಾ ಆ ಕಡೆ ಹೋಗಬೇಕು. ಇನ್ನು ಮುಂದೆ ದಾಟಿ ಹೋಗ್ಬಿಟ್ರೆ ಮುಂದೆ ದಾಟಾಗಿಲ್ಲ, ದೇವರು ಇದ್ದೇ ಇರ್ತಾರೆ, ಎಚ್ಚರ ಇರಬೇಕದು. ಅದು ಡೆಡ್ ಎಂಡ್ ಅಂತೀವಲ್ಲ, ದೇವರೇನು ನಾವು ಚಿಂತನೆಯ ಕೊನೇ ಹಂತ. ಮುಂದೆ ಹೋಗ್ಲಿಕ್ಕೆ ಹೋಗಬಾರ್ದು. ಸುಖ ಮಾತ್ಯಂತಿಕಂ ಯತ್ತತ್. ಸ್ವಾರಸ್ಯ ನೋಡಿ ಎಷ್ಟಿದೆ. ಆತ್ಮನ ಮನಸ, ಅದಕ್ಕೆ ಮನಸ್ಸು. ವನ ಏವ ಮನುಷ್ಯಾಣಂ ಕಾರಣಂ. ಬಂದು ಮನಸ್ಸನ್ನು ಸರಿಯಾಗಿ ಉಪಯೋಗಿಸ್ಬೇಕು. ಇವತ್ತು ಕಲಿಯುಗದ ವಯಸ್ಸಿಗೆ ಮನಸ್ಸು ಫುಲ್ ಡಿಸ್ಟರ್ಬ್ ಆಗಿರುತ್ತೆ, ಗೊತ್ತಾಯ್ತಾ. ಯಾವಾಗ ಸ್ಟ್ರೆಸ್ಸಲ್ಲಿ ಇರೋದ್ರಿಂದ ಏನಿಲ್ಲ ಅವನಿಗೆ, ಬೇರೆ ಕಡೆ ಗಮನವೇ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ಎಳೆದು ಬಿಡುತ್ತೆ ಆ ಕಡೆ. ಇನ್ನು ಎಷ್ಟೋ ಸರ್ತಿ ಯಾರೋ ಸೆಲ್ಫಿ ತಕ್ಕೊಂತಿದ್ದ ಹಿಂದೆ ಬಸವ ಬಿದ್ದಾಡ್ಕೊಂಡು ಹೋಗಿದೆ. ಹೊರದಲ್ಲಿ ಕೆಲವು ಚಿತ್ರ ಗೂಗಲ್ ತೋರಿಸ್ತಾರೆ, ಖುಷಿಯಿಂದ ಹೋಗಿರ್ತಿದ್ದಾರೆ, ಬಸವಳಿ ಪೂರ್ತಿ ಎತ್ಕೊಂಡು ಹೋಗ್ಬಿಡುತ್ತೆ ಆ ಕಡೆ. ಉಳಿಯೋ ಚಾನ್ಸೇ ಇಲ್ಲ. ಎಷ್ಟೋ ಜನ ಬಿದ್ದಂಥ ಕಾಮನ್ನು, ಬೀಳೋದಂತ ತೀರಾ ಕಾಮನ್ನು. ಎಷ್ಟೋ ಜನ ಬಿದ್ದೋಗಿರೋದು. ಅಲ್ಲಿ ಮೂರ್ಖರು ಜಲಪಾತದಲ್ಲಿ ನಿಂತು ಅಲ್ಲಿ ತೆಕ್ಕೊಳಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಮೈ ಮರೆತು ಬಿಡ್ತಾರೆ. ಅದಕ್ಕೆ ಹಾಳಾಗಿ ಹೋಗ್ತಾರೆ. ಯೋಗ ಸೇವೆಯ ಯತ್ರ ಚೈವಾತ್ಮನ ಯತ್ರೋಪರಮತೆ ಚಿತ್ತಂ ನಿರುದ್ಧಂ. ಯೋಗ ಸೇವೆಯ, ಯೋಗ ಶಬ್ದಕ್ಕೇನಿದೆ, ಯೋಗ ಯೋಗವಿದಾಮ್ನೇತ. ದೇವರು ಸೇವೆ ಮಾಡಿ 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 ಆ ಕಡೆ ಹೋಗುತ್ತೆ. ಮತ್ತು ನಿರುದ್ಧಂ, ಪ್ರಶ್ನೆ ಉತ್ತರ ಅಲ್ಲೇ. ಅನಿರುದ್ಧಂ, ಅನಿರುದ್ಧಂ ಅಂದ್ರೇನು? ಆ ದೇವರು ಅವನಿಂದ ನಿರುದ್ಧಂ, ದೇವರಿಂದಾಗಿ ವಶಕ್ಕೆ ಬಂದಿದೆ ಹೊರತು ಯಶಪ್ರಸಾದಾತ್ ಪರಮಾರ್ಥಿ ರೂಪಾತ್. ದೇವರ ಅನುಗ್ರಹ ಇಲ್ಲದೆ ಹೋದರೆ ಯಾವ ಸ್ಟೇಜಲ್ಲೂ ಕೂಡ ಏನಾಗೋದಿಲ್ಲ, ಒಂದು ಸ್ಟೆಪ್ ಮುಂದಕ್ಕೆ ಹೋಗೋದಿಲ್ಲ. ಅದು ಉಸಿರಾಟದಿಂದ ಹಿಡಿದು ಪ್ರತಿಯೊಂದು ಕೆಲಸನೂ ಮಾಡಲಿಕ್ಕೆ ಹೇಗೆ ದೇವರ ಅನುಗ್ರಹ ಬೇಕು ಹಾಗೆ. ನಿರುದ್ಧಂ ಯೋಗ ಸೇವೆಯ ಯತ್ರ. ಹೇಗೆ ಬರೀ ಯೋಗ ಅಂದರೆ ಸಾಲದು, ಯೋಗ ಸೇವೆ ಮಾಡಬೇಕು. ಸೇವೆ ಅಂದ್ರೇನು? ಪೂಜಾದಿಗಳು, ಶ್ರವಣ ಮರಣ ಅವೆಲ್ಲ ಸೇವೆ. ನವವಿಧ ಭಕ್ತಿ, ನವವಿಧ ಭಕ್ತಿನೇ ಸೇವೆ. ಭಜ ಸೇವಾಯಾಮ್. ಭಜನೆ ಅಂದರೆ ಭಕ್ತಿ. ಭಕ್ತಿಗೆ 9 ಗುಣಗಳು, ಶ್ರವಣಾದಿಗಳನ್ನು ಮಾಡ್ತಾ ಇದ್ದರೆ ಆ ಕಡೆಗೆ ಮನಸ್ಸಿರುತ್ತೆ. ಯತ್ರ ಚೈವ ಆತ್ಮನಾತ್ಮಾನಂ ಪಶ್ಯನ್ ಆತ್ಮನಿ ದುಷ್ಯತಿ. ಆಗ ಆತ್ಮನ ಮನಸ್ಸಿನಿಂದ ದೇವರು ನೋಡಿ, ಬೇರೆ ಇಂದ್ರಿಯ ದೇವ್ರು ನೋಡೋಕ್ಕೆ ಬರೋದಿಲ್ಲ. ಅದು 5 ಇಂದ್ರಿಯಗಳಂತೂ ಹೊರಗಿನೂ ಅವು. ಇದೊಳಗೆ ದೇವ್ರು ಬಿಂಬರೂಪಿ ಒಳಗೆ ಹೋಗಬೇಕಾದ್ರಿಂದ ಉಪಯೋಗ ಬರೋಲ್ಲ. ಒಳಗಿರೋದು ಒಂದೇ, ಅಂತಃಕರಣ ಒಂದೇ. ಸೊ ಅಂತಃಕರಣ ದೇವ್ರು ನೋಡಬೇಕೆ ಹೊರತು ಹೊರಗಿಂದ ನೋಡೋಕ್ಕೆ ಬರೋದಿಲ್ಲ. ಅವು ಬರೋದೆಲ್ಲ ಪರಾಂಚಿಖಾನಿ ಯತ್ರೋಣಾತ್ ಸ್ವಯಂಭೂ. ಹೊರಗಿನ ಇಂದ್ರಿಯ ಡಿಸೈನ್ ಆಗಿರೋದು ಯಾವ ರೀತಿ? ಅದು ಹೊರಗೆ ಹೋಗ್ಲಿಕ್ಕೆ ಡಿಸೈನ್ ಆಗಿರೋದು, ಒಳಗೂ ಡಿಸೈನ್ ಆಗಿಲ್ಲ. ಅದು ಮನಸ್ಸೊಂದು ಎರಡಕ್ಕೂ ಮೇಂಟೈನ್ ಮಾಡ್ತಾರೆ. ಹೊರಗೂ ಬರುತ್ತೆ, ಒಳಗೂ ಬರುತ್ತೆ. ದಾರಿ ತಪ್ಪಿದರೆ ಹೊರಗೆ ಹೋಗುತ್ತೆ, ಡೈವರ್ಟ್ ಆಗಿಬಿಡುತ್ತೆ. ಸರಿಯಾಗಿದ್ದರೆ ಒಳಗಿದ್ದು ನೋಡುತ್ತೆ. ಸೊ ಅಂತಃಕರಣ ಶಬ್ದಕ್ಕೆ ಅಂತಹ ತದ್ಧರ್ಮೋಪದೇಶ ಅಂತ ಅಂದರೆ ದೇವರು. ದೇವ್ರು ನೋಡಲಿಕ್ಕಿರೋದು ಯಾವುದು ಬೇಕೀಗ? ಕರಣ, ಸಾಧನ. ದೇವ್ರು ನೋಡಲಿಕ್ಕಿರೋ ಸಾಧನಕ್ಕೆ ಅಂತಃಕರಣ ಅಂತ ಕರೀತಾರೆ, ಗೊತ್ತಾಯ್ತಾ?
ಒಳಗಿರೋ ದೇವರನ್ನು ನೋಡೋದಕ್ಕೆ ಅಂತಃಕರಣ. ಬೀದಿ ದೀಪ ಬಂತು ಅಂತೇಳಿ ಮನೆ ಕೆಲಸ ಆಗೋಲ್ಲ, ಮನೆಗೆ ದೀಪ ಬಂತು ದಿವಿದಿ ಕೆಲಸ ಆಗೋಲ್ಲ. ಸೊ ಆ ದೀಪ ಬೇರೆ ಈ ದೀಪ ಬೇರೆ, ಎರಡರಲ್ಲೂ ದೀಪ ಇರಬೇಕು. ಸೊ ಎರಡಕ್ಕೂ ಜ್ಞಾನ ಇದ್ದರೆ ಸರಿ ಹೋಗುತ್ತೆ. ಪ್ರತಿಯೊಂದು ಪದನೂ ಯೋಚನೆ ಮಾಡ್ತಾ ಹೋಗಬೇಕು. ಸೇವಯ, ಪದ ಸೇವಯ, ಪದಗಳು ಸ್ವಾರಸ್ಯ ನೋಡಬೇಕು. ಯಾವುದೋ ಟೆಕ್ನಿಕಲ್ ಟರ್ಮ್ಸ್ನ ಅರ್ಥದಲ್ಲೇ ನೋಡ್ತಿರ್ಬೇಕು ಯಾವಾಗ. ತುಷ್ಯತೆ ಆತ್ಮನ ಮನಸ ಆತ್ಮನಿ ದೇಹೇ ಆತ್ಮಾನಂ ಭಗವಂತಂ ಪಶ್ಯನ್. ನೋಡಿ, ಮೂರು ಆತ್ಮ ಇದೆ. ಒಂದು ಮನಸ್ಸು, ಒಂದು ಆತ್ಮ ಮನಸ್ಸು, ಒಂದು ಆತ್ಮ ದೇಹ. ದೇಹ ಅಂತ ಹೇಳಿದ್ದರಿಂದ ಬಿಂಬರೂಪ ಅಂತ ಆಯ್ತಾಗ. ಬಿಂಬರೂಪ ಧ್ಯಾನನೇ ಧ್ಯಾನ. ಅರ್ಥ ಆಯ್ತಾ? ಬಿಂಬರೂಪ ಗೊತ್ತಾಗೋವರೆಗೂ ಕೂಡ ಬೇರೆ ರೂಪಗಳ ಧ್ಯಾನ ಆಗ್ತದೆ. ಬಿಂಬರೂಪ ಗೊತ್ತು, ಅದನ್ನೇ ಧ್ಯಾನ ಮಾಡಬೇಕು. ಅದಕ್ಕೆ ಗೊತ್ತಿಲ್ಲ, ಆದ್ದರಿಂದ ಬೇರೆ ರೂಪಗಳನ್ನ ತಿಳ್ಕೊಬೇಕಾದ್ರೆ ಏನು ಮಾಡಬೇಕು? ಮತ್ತೆ ಅದು ಗುರುಪದೇಶ, ಅದು ಶಾಸ್ತ್ರೋಪದೇಶ. ಯಾವ ಟಚ್ಚಲ್ಲಿದ್ದರೆ ಉಪದೇಶ, ಯಾವ ಸಮಸ್ಯೆ ಇರುತ್ತೋ ಅದು ಪರಿಹಾರ ಹೇಳಿದ್ದ. ಈ ರೂಪ ಧ್ಯಾನ ಮಾಡಬೇಕು, ಆ ರೂಪ ಧ್ಯಾನ ಮಾಡಬೇಕು. ಬಿಂಬರೂಪ ಆಲ್, ಎಲ್ಲದಕ್ಕೂ ಸಮಸ್ಯೆ ಪರಿಹಾರ ಬಿಂಬರೂಪನೇ. ಅದು ಗೊತ್ತಿಲ್ಲದೆ ಹೋದಾಗ ನೃಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತೈ, ಆ ರೀತಿ ಇರಬೇಕು. ದೇಹದೊಳಗೆ ಆತ್ಮ ಶಬ್ದಕ್ಕೆ ವಿಯರ್ ಜೀವ ಅಂತ ಅರ್ಥ ಇದೆ, ದೇವರು ಅಂತ ಅರ್ಥ ಇದೆ, ಮನಸ್ಸು ಅಂತ ಅರ್ಥ ಇದೆ. ಎಷ್ಟು ಅರ್ಥ ಇದೆ ಅದಕ್ಕೆ? ರುದ್ರದೇವರು ಅಂತ ಅರ್ಥ ಇದೆ, ಸ್ವಾತ್ಮ ಸೆಲ್ಫ್ ಎಂಬ ಅರ್ಥ ಇದೆ, ತುಂಬ ಅರ್ಥಗಳಿದೆ. ಇಲ್ಲಿ ಮೂರು ಅರ್ಥ ತೊಗೊಂಡ್ರು. ಆತ್ಮನ ಒಂದಿದೆ, ಆತ್ಮಾನಂ ಇನ್ನೊಂದಿದೆ, ಆಮೇಲೆ ಮತ್ತೊಂದು ಆತ್ಮಾನಂ ಇದೆ, ಮೂರಿದೆ. ಆತ್ಮನ, ಆತ್ಮಾನಂ, ಆತ್ಮನಿ, ಆತ್ಮನಿ ದೇಹೇ, ಆತ್ಮನ ಮನಸ, ಆತ್ಮಾನಂ ಪರಮಾತ್ಮಾನಂ. ಆದ್ದರಿಂದ ದೇಹದೊಳಗೆ ಸಾಧನೆ, ಹೊರಗೆ ಸಾಧನೆ ಮಾಡಿದರೆ ಅದು ಬೇರೆ ರೀತಿ ಜ್ಞಾನಕ್ಕೆ ಸಾಧನವಾದರೂ ಕೂಡ ಅಪ್ರೋಷ್ಟ ಜ್ಞಾನಕ್ಕೆ ಸಾಧನ ಆಗೋದಿಲ್ಲ. ಅಪ್ರೋಷ್ಟ ಜ್ಞಾನಕ್ಕೆ ಯಾವ ಸಾಧನ ಆಗಬೇಕು? ಬಿಂಬರೂಪನೇ ಆಗಬೇಕು. ಅದಕ್ಕೆ ಇಲ್ಲೆಲ್ಲ ಹೇಳೋದೆಲ್ಲ ಯಾವುದಕ್ಕಂತ ಆಯ್ತು ಈಗ? ಬಿಂಬರೂಪಕ್ಕೆ. ಪದ ಇರೋದೇ ದೇಹ ಅಂತ ಅರ್ಥ ಮಾಡಿದ್ರಿಂದ ದೇಹದ ಒಳಗಿರೋ ರೂಪ ಬಿಂಬರೂಪನೇ. ಸುಖ ಮಾತ್ಯ ತಾತ್ಪರ್ಯ ಬ್ರಹ್ಮಣೀಭೂತಂ ಇನ್ನು ಹಿಂದಿದೆ. ಆತ್ಮಾನಂ ವಿಷ್ಣು ತತ್ಪ್ರಸಾದಾದೇವ. ಇಲ್ಲಿ ಭಗವಂತಂ ಅಂತ ಬರೆದ್ರು, ವಿಷ್ಣು ಮತ ಸ್ಪಷ್ಟ ಮಾಡಿದ್ರು. ಭಗವಾನ್ ಭಗಹಾನಂದಿ, ಭಗವಾನ್ ಅಂದ್ರೆ ಒಂದೇ, ವಿಷ್ಣು ಒಂದು ಒಂದೇ. ಯಾಕೆ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲೇ ಬಂದಿರೋದ್ರಿಂದ ವಿಷ್ಣು. ಸುಖಮಾತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯವತೀಂದ್ರಿಯಂ ವೇತ್ತಿ ತತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಆ ಸಂತ ಹೇಗಿರುತ್ತೆ ಅಂತ ಪ್ರಶ್ನೆ. ಇವ್ರಿಗೆಲ್ಲ ಏನಂತ ಕರೀತಾರೆ? ಅದು ಶೂನ್ಯ, ಅಲ್ಲಿ ಸುಖ ದುಃಖ ಏನು ಇರೋದಿಲ್ಲ ಅಂತ ಇವರು ಅರ್ಥ ಬರೆಯೋದು. ಆಧುನಿಕರೆಲ್ಲ ತಮ್ಮ ಏನೋ ಯೋಗಿಗಳು ತಮ್ಮದೇ ಫಿಲಾಸಫಿ ಹೇಳ್ತಾ ಹೋಗ್ತಾರೆ. ಅವ್ರು ಕಂಡಿದ್ದೇ ಫಿಲಾಸಫಿ, ಅವ್ರು ಹೇಳೋದೇ ಫಿಲಾಸಫಿ ಇವರಿಗೆ. ಬಟ್ ಶಾಸ್ತ್ರಕ್ಕೆ ಅನುಗುಣವಾದರೆ ಮಾತ್ರ ಕಂಪೇರ್ ಮಾಡಬೇಕಲ್ಲ. ಮತ್ತು ಸೈಂಟಿಸ್ಟ್ ಸಂಶೋಧನೆಗಳು ಉಳಿದ ಸಂಶೋಧನೆಗಳಿಗೆ ಏನಾಗಿರ್ಬೇಕದು? ಲಿಂಕ್ ಆಗಿರ್ಬೇಕು. ಸುಮ್ಮನೆ ಸ್ವತಂತ್ರ ಏನೋ ಮಾಡಿದೆ ಅಂದರೆ ಅದು ಬೇಸಿಸ್ ಇಲ್ಲ. ವಿತ್ ಬೇಸಿಸ್ ಮಾಡಿದಾಗ ಟ್ಯಾಲಿ ಆಗ್ತಾ ಇರೋದು. ಅದಕ್ಕೆ ಅದು ಅಗ್ರಾಹ್ಯ. ಅದು ಎಂಥ ಸುಖ ಸಿಗುತ್ತೆ ಗೊತ್ತಾಗ? ಆತ್ಯಂತಿಕಂ ಸುಖಂ. ಆತ್ಯಂತಿಕಂ ಅಂದ್ರೇನು? ಆಬ್ಸಲ್ಯೂಟ್. ಅದಕ್ಕೆ ಅಂತೆಯೇ ಇಲ್ಲ, ಕ್ಲೋಸ್. ಆ ಸ್ಥಿತಿಗೆ ಹೋಗ್ತಾರೆ. ಆ ಸುಖ ಸಿಗೋದು ಅವಾಗ. ಇದೆಲ್ಲ ಆತ್ಯಂತಿಕ ಅಲ್ಲ. ಊಟ ಮಾಡ್ತಿರ್ಲಿಕ್ಕೆ ರಾತ್ರಿ ಊಟ ಮತ್ತು ಯೋಚನೆ ಮಾಡ್ತಾನೆ, ಮತ್ತು ನಾಡಿಂದು ಆ ಯೋಚನೆಯಲ್ಲೇ ಇರ್ತಾನೆ ಯಾವಾಗ. ಅದೇನು ಮಾಡೋದು? ಆತ್ಯಂತಿಕ ಒಂದು ಸ್ವರ ಅಲ್ಲ ಅದು. ರೋಗ ಪೇನ್ ಕಿಲ್ಲರ್ ಬೇರೆ, ರಿಲೀಫ್ ಕೊಡೋದು ಬೇರೆ. ಪೇನ್ ರಿಲೀವರ್ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಬಂದುಬಿಡೋದು. ಕ್ಯೂರ್ ಮಾಡಿದರೆ ಮತ್ತೆ ಬರೋದಿಲ್ಲ. ಸೊ ಕ್ಯೂರ್ ಎಂಬುದು ಈ ಬಾಹ್ಯ ವಸ್ತುಗಳಿಂದ ಆಗೋದಿಲ್ಲ. ಆದ್ದರಿಂದ ದೇವರಿಂದನೇ ಆಗೋದ್ರಿಂದ, ದೇವರನ್ನೇ ನೋಡ್ತಿರೋದ್ರಿಂದ ಎಂಥ ಸುಖ ಸಿಕ್ಕಿದೆ ಅವನಿಗೀಗ? ಆತ್ಯಂತಿಕ ಸುಖ. ಇನ್ನೊಂದು ಅರ್ಥ ದುಃಖರಹಿತವಾದ ಸುಖ ಅಂತ. ದುಃಖಕ್ಕೆ ಲಿಂಕ್ ಇಲ್ಲ ಅದಕ್ಕೆ. ಬೇರೆ ಎಲ್ಲ ಸುಖದ ಹಿಂದೆ ದುಃಖ ಇದೆ, ಒಂದು ಟ್ರೇಸ್ ಇರುತ್ತೆ. ಸುಖದ ಪ್ರಮಾಣ ವೇರಿ ಆಗ್ಬೋದು ಅಷ್ಟೇ ಹೊರತು ದುಃಖ ಇದೆ. ಯಾವ್ರ ಕಾರ್ ಕೊಟ್ಟ ಪೆಟ್ರೋಲ್ ಯಾರು ಹಾಕಿಸ್ತಾರೆ? ಡ್ರೈವರ್ ಯಾರು ಕೊಡ್ತಾರೆ? ನೋಡ್ಕೊತಾರೆ. ಅಯ್ಯೋ ದೊಡ್ಡ ಸಮಸ್ಯೆ ಅದು. ಒಂದೇ ಒಂದು ಸುಮ್ಮನೆ ಬಿಟ್ಟುಬಿಟ್ರೆ ಎಲ್ಲ ಕ್ಷೇಮ, ಎಲ್ಲ ಒಟ್ಟಿಗೆ ಸಾಲ್ವ್ ಆಗೋದು. ಬಿಟ್ಟರೆ ಅದಕ್ಕೆ ಬೇರೆ ವ್ಯವಸ್ಥೆ ಬೇರೆ ಇಲ್ಲ ಅಂತ ತಿಳ್ಕೊಬಾರ್ದು. ದೇವ್ರು ಕೊಟ್ಟ ಕಾಲಿದೆ, ಅದು ಆ ಧೈರ್ಯ ಬೇಕು ಅದಕ್ಕೆಲ್ಲ ಕೂಡ. ಎಲ್ಲೋ ಹೋಗಿ ಎಲ್ಲೋ ಯಾಕೆ ಹೋಗ್ತೀವಿ ಫಸ್ಟ್? ಈಗ ಎಲ್ಲೋ ಹೋಗ್ಲಿಕ್ಕೆ, ಎಲ್ಲೋ ಹೋಗೋ ಉದ್ದೇಶದಿರ್ತಾರೆ ಬೇಕ್ರಿ. ಎಲ್ಲೋ ಹೋಗಲೇಬೇಡ ಫಸ್ಟ್, ಗೊತ್ತಾಯ್ತಾ? ಅದಕ್ಕೆ ಎಕ್ಸಿಕ್ಯೂಟಿವ್ ಜಾಬಿಗೆ ಮಾತ್ರ ವೆಹಿಕಲ್ ಕೊಡ್ತಾರೆ, ಉಳಿದು ಕೊಡೋದಿಲ್ಲ. ಯಾಕೆ? ನೆಸಿಟಿ ಇಲ್ಲ, ಅದಕ್ಕೆ ನೆಸಿಟಿ ಇಲ್ಲ, ಅದರಿಂದ ಬೇಕಿಲ್ಲ. ವ್ಯಕ್ತಿ ತತ್ರ ನಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಅಲ್ಲಿ ಹೋದಾಗ ಏನಾಗುತ್ತೆ ಗೊತ್ತು? ಬುದ್ಧಿಗ್ರಾಹ್ಯಂ. ಅದು ಹೇಳಿದ್ರೆ ಅರ್ಥನೇ, ಬುದ್ಧಿಗೆ ಗೊತ್ತಾಗುತ್ತೆ ಹೊರತು ಉಳಿದು ತೋರ್ಸಕ್ಕೆ ಬರಲ್ಲ. ಅದನ್ನು ಬುದ್ಧಿ ಮಾತ್ರ ಗೊತ್ತಾಗುತ್ತೆ. ಮತ್ತು ಇನ್ನೇನದು? ಅತೀಂದ್ರಿಯಂ. ಈ ಅತಿ ಅಂದರೆ ಬಾಹ್ಯೇಂದ್ರಿಯ ಅತೀತಂ ಅಂತ ಅರ್ಥ. ಮನಸ್ಸೆಡೋದಿಲ್ಲ ಇದರ. ಬಾಹ್ಯೇಂದ್ರಿಯ ಅತೀತ, ಅದರಲ್ಲೂ ಎರಡಿದೆ, ಸೂಕ್ಷ್ಮ ಮನಸ್ಸು, ಸ್ಥೂಲ ಮನಸ್ಸು. ಇದೆಲ್ಲ ಸ್ಥೂಲ ಮನಸ್ಸಿನ ಕೆಲಸಗಳಿದು. ಸೂಕ್ಷ್ಮ ಮನಸ್ಸು ಬಂದಾಗ ಅಪರೋಕ್ಷ ಜ್ಞಾನ ಆಗುತ್ತೆ. ದೃಶ್ಯತೆ ತ್ವಗ್ರೆಯ ಬುದ್ಧಿ ಅಂತ ಹೇಳಿದ್ರಿಂದ
ಸೂಕ್ಷ್ಮ ಮನಸ್ಸಲ್ಲಿ ನೋಡಿ, ಸ್ಥೂಲ ಮನಸ್ಸಿಗೆ ಕಾಣೋದಿಲ್ಲ ದೇವರು. ಮತ್ತೆ ಹೊರಗೇಂದ್ರಿಯಗಳಿಗೆ ಕಾಣೋದೇ ಇಲ್ಲ. ಮನಸ್ಸಿಗೆ ಕಾಣ್ತಾನೆ, ಅದರಲ್ಲೂ ಸ್ಥೂಲ ಮನಸ್ಸಿಗೆ ಕಾಣೋದಿಲ್ಲ, ಸೂಕ್ಷ್ಮ ಮನಸ್ಸಿಗೆ ಕಾಣಿಸ್ತಾನೆ. ಸೂಕ್ಷ್ಮ ಮನಸ್ಸು ಎಕ್ಸಿಬಿಟ್ ಆಗ್ಬೇಕಾದ್ರೆ ಏನು ಮಾಡಬೇಕು? ಈಗ ಔಷಧಿ ಕೊಡೋದು ಅಂತೇಳಿ ಇದನ್ನು ಕೊಡ್ತಾನೆ ಅವನು, ಗೊತ್ತಾಯ್ತಾ? ಅದನ್ನು ತೊಗೊಂಡು ಅದನ್ನೇ ನುಗ್ಲಿಕ್ಕೆ ಶುರು ಮಾಡಿಬಿಟ್ರೆ ಔಷಧಿ ಒಳಗಡೆ ಇದೆ, ಓಪನ್ ಮಾಡಬೇಕಲ್ಲ, ಅದರೊಳಗಿದೆ. ಆದರೆ ಔಷಧಿ ಅಂತ ಅಂತ ಕರೆದ್ರೂ ಕೂಡ ಮೇಲಿಂದ ಔಷಧಿ ಅಲ್ಲ, ಪ್ಯಾಕಿಂಗ್ ಅದು ಸಿಗುತ್ತೆ, ಆ ಒಳಗಿದೆ. ಸೊ ಒಳಗಿನ ಮನಸ್ಸಿಂದ ಕೆಲಸ ಆಗುತ್ತೋ ಹೊರಗಿನ ಮನಸ್ಸಿಂದ ಆಗೋದಿಲ್ಲ. ಹಾಂ, ಹೌದು, ಸ್ವರೂಪದ ಮನಸ್ಸೇ. ಇದು ಯಾಕೆ ಇಲ್ಲಿ ಹೇಳೋದಿಲ್ಲ ಅಂದರೆ ನೀವು ಸ್ವರೂಪ ವ್ಯಕ್ತ ಆಗಿಲ್ಲ ಆತನಿಗೆ, ಆದ್ದರಿಂದ ಅದು ವೆರಿ ಕ್ಲೋಸ್ ಟು ದಟ್. ಸ್ಥೂಲ ಮನಸ್ಸೇ ಅಟ್ಯಾಚ್ ಆಗುತ್ತೆ. ಹೇಳಿದ್ರೆ ಕನ್ನಡಕ ಎಷ್ಟೇ ಹಾಕಿದ್ರು ಕೂಡ ಕಂಡಿರಬೇಕು ಫಸ್ಟ್ ಅವನಿಗೆ. ಕೂಡನಿಗೆ ಯಾವ ಸಹ ಈ ಕಾಣುತ್ತೆ ಕಾಣೋದೇ ಇಲ್ಲ ಅವನಿಗೆ. ಯಾತಕ್ಕಂದರೆ ಕಣ್ಣೇ ಇಲ್ಲ. ಕಣ್ಣಿದ್ದವನಿಗೆ ಯಾವುದು ಮ್ಯಾಚ್ ಹುಡುಕ್ಬೋದಾಗ. ವೇತ್ತಿ ಎತ್ತರ ನಚೈವಾಯ, ಆದ್ದರಿಂದನೇ ನೀವೇ ಹೇಳಿ. ಸ್ವರೂಪದೇಹ ಅಂದಮೇಲೆ, ಸ್ವರೂಪದೇಹನೇ ಅಪ್ರಾಕೃತ ಅಂದಮೇಲೆ ಮತ್ತೆ ಅಪ್ರಾಕೃತ ಆಗುತ್ತದು. ದೇವ್ರ ಮೇಲೆ ಮತ್ತೆ ಬಡಿ ಬೈಲಿಗೆ ಎರಡು ಭಾಗ ಮಾಡ್ತೇವೆ. ದೇವರಲ್ಲಿ ಈ ಭಾಗ ಬಡಿ ಬಡಿ ಅಂತಾಗುತ್ತೆ, ಅಪ್ರಾಕೃತ. ಅದನ್ನೇ ಹೇಳಿದ್ದಾರೆ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಪ್ರಾಕೃತ ಮನೋಗತಾನ್, ಪ್ರಾಕೃತ ಮನಸ್ಸನ್ನು ತೆಗೆದುಹಾಕಿಬಿಡಬೇಕು. ಅದು ಅಪ್ರಾಕೃತ ಮನಸ್ಸಲ್ಲಿ ದೇವರೇ ಇರ್ತಾನೆ, ಆದ್ದರಿಂದ ಅದಕ್ಕೆ ಕನೆಕ್ಟ್ ಆಗಬೇಕು. ತತ್ವತಃ ಭಗವದ್ರೂಪಾತ್. ಇಲ್ಲಿ ನೋಡಿ, ತತ್ವತಃ ಎಷ್ಟು ಸ್ವಾರಸ್ಯಾರ್ಥ. ಎಲ್ಲ ಕಡೆ ಆ ರೀತಿ ಬರೀಲಿಲ್ಲ ಆಚಾರ್ಯ, ಓದೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಲ್ಲಿ ಬರೀತಾರೆ. ಎಲ್ಲಿ ನೋಡಿ, ಅತೀಂದ್ರಿಯಂ ವೇತ್ತಿ, ಅದನ್ನು ತಿಳ್ಕೊಂಡ. ಯತ್ರ ನಚೈವಾಯಂ ಸ್ಥಿತಃ ಚಲತಿ, ಯತ್ರ ಸ್ಥಿತಃ, ಅದರಲ್ಲಿ ಸ್ಥಿತನಾಗಿಬಿಟ್ರೆ ತತ್ವತಃ ನ ಚಲತಿ. ತತ್ವತಃ ನ ಚಲತಿ, ಹೊರಗಿನ ಜ್ಞಾನದಿಂದ ಬದಲಾಗೋದಿಲ್ಲ. ತತ್ವತಃ ತತ್ವಂ ತತ್ವವಿದೇಕಾತ್ಮ, ಅದಕ್ಕೆ ಭಗವದ್ರೂಪಾತ್ ಅಂತಾಯ್ತು. ವಿಷ್ಣು ಸಹಸ್ರನಾಮ ಆಧಾರದಲ್ಲಿ ತತ್ವತಃ ಭಗವದ್ರೂಪದ ಬಿಟ್ಟು ಈ ಕಡೆ ಹೋಗೋದಿಲ್ಲ. ಹೇಳಿದ ಸಿನಿಮಾ ಶುರುವಾದ ತಕ್ಷಣ ಆ ಕಡೆ ಈ ಕಡೆ ನೋಡೋದಿಲ್ಲ ಅವನು. ಆಟ ಶುರುವಾದ ಮೇಲೆ ಪೂರ್ತಿ ಬಾಲೇ ನೋಡ್ತಿರ್ತಾನೆ. ತೋರಿಸ್ಬೇಕಾದ್ರೆ ಯಾವ್ದು ತೋರಿಸ್ತಾರೆ ಇವರು? ಹೈಲೈಟ್ ಮಾಡ್ಬೇಕಾದ್ರೆ ಬಾಲ್ ತೋರಿಸ್ತಾರೆ, ಬಾಲ್ ಯಾವ ಅದನ್ನು ತೋರಿಸ್ತಾರೆ. ಬ್ಯಾಟ್ ತೋರಿಸ್ತಾ ಕೊಡೋದು, ಹೊಡೆದ ಮೇಲೆ ಬಾಲ್ ತೋರಿಸ್ತಾರೆ. ಯಾಕಂದರೆ ಗಮನ ಆ ಕಡೆ ಬರಬೇಕೀಗ. ಅದು ಆ ಕಡೆ ತತ್ವತಃ ನ ಚಲತಿ. ಏಕಾಗ್ರತೆ ಅಷ್ಟು ಅಡ್ಡ ಯಾರೋ ಬಂದುಬಿಟ್ರೆ ಅಷ್ಟು ಬಂದುಬಿಡುತ್ತೆ. ನೋಡೋ ಹೊತ್ತು ಬಂದುಬಿಟ್ರೆ ಬೇಗ ಅವ್ನು ತಳ್ಳಿಬಿಡ್ತಾರೆ. ನಾನು ಸರಿ ಅಂತ ಹೇಳೋದೇ ಅಷ್ಟು ಸಿಟ್ಟು ಬಂದಿರುತ್ತೆ. ಯಾಕೆ ಅದು ನೋಡ್ತಾ ಇದ್ದಾನೆ ಅವನು. ಆಗ ಯಾರು ಡಿಸ್ಟರ್ಬ್ ಮಾಡೋಕ್ಕಾಗೋದೇ ಇಲ್ಲ. ಸುಖ ಆತ್ಯಂತಿಕ, ಅದಕ್ಕಿಂತ ಸುಖ ಮತ್ತೊಂದಿಲ್ಲ ಅಂತ ಹೇಳಿದ್ದರಿಂದ ಆತ್ಯಂತಿಕ ಸುಖ ಇಜುಗಟ್ಟು ಮೋಕ್ಷ ಅಂದಮೇಲೆ ಮೋಕ್ಷ ಸುಖಾತ್ಮಕವಾದದ್ದೇ ಹೊರತು ಸುಖ ದುಃಖ ರಹಿತವಾದದ್ದಲ್ಲ. ಇವತ್ತಿನ ಧ್ಯಾನಗಳೆಲ್ಲ ಎಂಡಾಗೋದು ಎಲ್ಲಿ ಅಂದರೆ ಶೂನ್ಯ ಧ್ಯಾನ. ಈ ಧ್ಯಾನ ಹೇಳೋದಿಲ್ಲ ಅವರು. ದೇವರೊಂದು ಮತ್ತೆ ಪಜಿತ ಆಗುತ್ತೆ. ಆ ಆಯಾ ದೇವ್ರ ಭಕ್ತರು ಮಾತ್ರ ಹೋಗ್ತಾರೆ. ನಾಸ್ತಿಕ ಹೋಗೋದೇ ಇಲ್ಲ. ಹೋಗೋದು ಜಾಸ್ತಿ ನಾಸ್ತಿಕ ಜನ, ಯಾವುದ್ರು ಬೇರೆ ಬೇರೆ ಇವರು. ಅದನ್ನು ಹೇಳಿದರೆ ಅದರಿಂದ ಈ ಯೋಗ, ಈ ವೈಷ್ಣವ ಯೋಗ ಆಗೋದಿಲ್ಲ, ಗೀತೋಕ್ತ ಯೋಗ ಆಗೋದಿಲ್ಲ. ಪತಂಜಲಿ ಯೋಗ ಬೇರೆ, ಗೀತಾ ಯೋಗ ಬೇರೆ. ಪತಂಜಲಿ ಯೋಗ ಮತದ ಪತಂಜಲಿ, ಅದು ಅವೈದಿಕ ಮತ. ಆದ್ದರಿಂದ ಆ ಯೋಗ ನಮಗೆ ಸಾಧಕ ಅಲ್ಲ. ಯಾವ ಯೋಗ ಬೇಕು ನಮಗೆ? ದತ್ತಾತ್ರೇಯ ಯೋಗ, ವೈಷ್ಣವ ಯೋಗ ಆಗಬೇಕು. ಋಷಿ ಅಯ್ಯೇ ಋಷಿಗಳು, ಈ ಥರ ಋಷಿಗಳಲ್ಲ. ಇವತ್ತಿನ ಎಷ್ಟೋ ಬಾಬಾಗಳಿರ್ತಾರಲ್ಲ, ಗೌತಮಾದಿಗಳು ಗುಂಪಿ ಬರಲ್ಲ. ಅವ್ರು ವೈಷ್ಣವ ಋಷಿಗಳವರಲ್ಲ. ಪತಂಜಲಿ ವೈಷ್ಣವ ಋಷಿ ಅಲ್ಲ. ಋಷಿ ಹೌದು, ವೈಷ್ಣವ ಋಷಿ ಅಲ್ಲ. ಅಪಾಯಿಂಟ್ಮೆಂಟೇ ಗೌರ್ಮೆಂಟ್ ಕಾಲೇಜ್, ಪ್ರೈವೇಟ್ ಕಾಲೇಜ್ ಅಂತಾರಲ್ಲ ಹಾಗೆ. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಬೇರೆ, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಬೇರೆ. ಯಾಕೆ? ಅದ್ರ ವ್ಯಾಪ್ತಿ ಭಾರಿ ದೊಡ್ಡದು. ಕಾಡಾದರೆ ಎಲ್ಲ ಅಷ್ಟೇ. ಈ ಕಪಿಲರು ಮಾತ್ರ ಇಬ್ಬರು ಇದ್ದಾರೆ. ಒಳ್ಳೆ ಕಪಿಲರು ಇದ್ದಾರೆ, ಕೆಟ್ಟ ಕಪಿಲರು ಇದ್ದಾರೆ. ಇದರಲ್ಲಿ ಇಬ್ಬಿಬ್ಬರಿಲ್ಲ, ಒಬ್ಬರೇ ಇರೋದಿದ್ದಾರೆ. ಬೇರೆ ಸೆಟ್ಟೆ ಬೇರೆ. ಅವೆಲ್ಲ ಅವೈದಿಕ ಮತಗಳು ಇವೆಲ್ಲ. ಅಂದರೆ ವೇದ ಒಪ್ಪಿಯೂ ವೇದ ಅರ್ಥ ಬೇರೆ ಹೇಳಿದ್ದರಿಂದ. ಬೌದ್ಧ ಜೈನಗಳು ಔಟ್ ಆ್ಯಂಡ್ ಔಟ್ ಅವೈದಿಕ. ಇವು ಕೊನೆಗಿತ್ತು ವೇದವಾದ ಅಂತ ವೇದವಾದ ಇದು. ಅಪರೆಂಟ್ ಮೀನಿಂಗ್ ಹಿಡಿದವರೇ ಹೊರತು ರಿಯಲ್ ಮೀನಿಂಗ್ ಸಿಕ್ಕಲಿಲ್ಲ ಅವರಿಗೆ. ತುಂಬ ಜನ ಹಾಗೆ ಮಾಡೋದು. ಹೇಳಿದ ಚಮಚ ಸಮೇತ ಔಷಧಿ ತೊಗೊಳೋರು ಹೇಗೋ ಇದು ಕೊಟ್ಟರು. ಅದು ಬ್ಯಾಗ್ಲಿ ಇದ್ರ ಮೇಲಿನ ಸಮೇತ ಕವರ್ ಸಮೇತ ನುಗ್ಗಿದ ಅವನು. ಬಾಟ್ಲೇ ನುಗ್ಗಿಲ್ಲ, ಸಂತೋಷ ಪಡ್ಬೇಕು ಅಷ್ಟೇ. ಈ ಚಿಕ್ಕ ಬಾಟ್ಲಿ ಎದುರು ನುಗ್ಗೇ ಬಿಡ್ತಾರೆ, ದೊಡ್ಡ ಬಾಟ್ಲು ಆಗೋದಿಲ್ಲ. ಏನು ಅಪರೆಂಟ್ ಮೀನಿಂಗ್ ಅವ್ರಿಗೆ ಏನಿರುತ್ತೋ ಅಷ್ಟೇ ಅರ್ಥ ಮಾಡ್ಕೊಂಡು ಆಫೀಸ್ಗೆ ಹೋಗೋ ಬಂದ ಹೋಗೇ ಬಿಡ್ತೀವಿ. ಅಲ್ಲಿ ಹೇಳೋದು ಇರೋ ಅಂಗಡಿ ಹೋಗೇ ಬಿಡ್ತಾರೆ. ಏನು ತರಬೇಕು ಹೇಳೇ ಇಲ್ಲ ಇನ್ನೂ. ಅಂಗಡಿ ಅಲ್ಲಿ ಹೋಗಿರ್ತಾರೆ ವಾಪಸ್ಸು, ಏನು ತರಬೇಕು ಅಂತ ಈಗ ಬರ್ತಾರೆ. ಅಂದರೆ ಅವನಿಗೆ ವಿವೇಕ ಇಲ್ಲ. ಏನು ಮಾತು ಅಷ್ಟೇ. ಮತ್ತೆ ಅವನು ಪೋಸ್ ಆಗಿರುತ್ತೆ ಅಂದರೆ ನಾನು ಭಾರಿ ಆನೆಸ್ಟ್, ಹೇಳಿದ ತಕ್ಷಣ ಕೆಲಸ ಮಾಡಿಬಿಡ್ತೀನಿ ಅಂತ ಹೇಳಿ ಅವ್ರು ಹೋಗೇ ಬಿಟ್ಟ ತಕ್ಷಣ. ಅಷ್ಟು ಫಾಸ್ಟಾಗಿ ಹೋಗ್ತೀನಿ ಅಂತ ಅರ್ಥನೇ ಪರ್ಪಸ್ಸೇ ಅರ್ಥ ಮಾಡ್ಕೊಡೋದೆ. ಯಸ್ಮಿನ್ ಯಂ ಲಬ್ಧ್ವಾ ಚ ಅಪರಂ ಲಾಭಂ. ಅದು ಎಷ್ಟು ಮಟ್ಟಿಗೆ ಅಂದರೆ ಆತ್ಯಂತಿಕದ ಅರ್ಥ ಇದು.
ಯಂ ಲಬ್ಧ್ವಾ ಚ ಅಪರಂ ಲಾಭಂ ನ ಮನ್ಯಂತೆ. ಆ ಸಿಕ್ಕ ಇನ್ನೊಂದು ಲಾಭ ಅಂತ ಪ್ರಶ್ನೆ ಬರಲಿಲ್ಲ. ಲಾಸ್ಟ್ ಸ್ಟಾಪ್ ಅಂತೀವಲ್ಲ ಹಾಗೆ, ನೆಕ್ಸ್ಟ್ ಸ್ಟಾಪ್ ಅಂತ ಕೆಳಗಿಲ್ಲ, ಮುಗಿದೋಯ್ತಾರೆ. ಅದು ಅಲ್ಟಿಮೇಟ್ ಆದ್ದರಿಂದ ಅದನ್ನು ಪಡೀತಾನೆ. ನಾ ಅಧಿಕಂ ತತಃ, ಅದು ಬರಿಬೇಕಾದ್ರೆ ಎಂತ ಬರೀಬೇಕು? ಆತ್ಯಂತಿಕಮಿತ್ಯುಕ್ತಂ ವಿವೃಣೋತಿ. ಆತ್ಮಿಕ ಅಂತ ಹೇಳಿ ವಿವರಣೆ ಕೊಡ್ತಾ ಇದ್ದಾರೆ, ಹೀಗಿರಬೇಕು. ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಆ ಸ್ಟೇಜ್ ರೀಚ್ ಆದರೆ ಅವ್ರು ಎಂಥ ದುಃಖ ಕೊಟ್ಟರು ಕೂಡ, ಎಂಥ ದುಃಖ ದೇಹಕ್ಕೆ ಕೊಟ್ಟರು ಅವನಿಗೇನೂ ಆಗೋದಿಲ್ಲ. ಇಬ್ಬರೇ ಶಮೀಕರು ಒಂದು, ಮಾಂಡವ್ಯರು ಒಂದು. ಆ ಕತ್ತಿನೊಳಗಿಂದ ನೇಣು ಹಾಕಿದ್ದಾರೆ ಅವರು, ಇಲ್ಲಿಂದ ಆ ಕಡೆ ದಾಟ್ಕೊಂಡು ಹೋಗಿದೆ. ನ ವಿಚಾಲ್ಯತೆ ಅರ್ಥನೇ ಆಗಿ ಅವನಿಗೆ ಎಚ್ಚರ ಕೂಡ ಇಲ್ಲ. ಅವ್ರಿಗೆ ಅನಸ್ತೀಸಿಯಾ ಕೊಟ್ಟರೆ ಆಗುತ್ತಲ್ಲ ಹಾಗೆ. ಅನಸ್ತೀಸಿಯಾ ಎಕ್ಸಾಂಪಲ್ ಪುಣ್ಯಕ್ಕಿದೆ, ಏನು ಗೊತ್ತಾಗಲ್ಲ, ಏನು ಮಾಡಿದ್ರು ಗೊತ್ತಾಗಲ್ಲ. ಆ ರೀತಿ ಗುರುಣಾಪಿ, ಗುರುಣ ಅಂದರೆ ಹಾರ್ಟ್ ಅಟ್ಯಾಕ್, ಇದು ಬ್ರೈನ್ ಆಪ್ರೇಷನ್ ಅಂದರೆ ಯಾವ ಸ್ಥಿತಿ ಅದು? ಭಾರಿ ಇದಾಗಿರೋ ಟೋಟಲ್ ಅನಸ್ತೀಸಿಯಾನೇ ಕೊಡಬೇಕು, ಬೇರೆ ದಾರಿ ಇಲ್ಲ ಅಂತ. ಅದು ಕೂಡ ಗೊತ್ತಾಗಲ್ಲ ಅಂತ ಹೇಳಿದರೆ ಈ ಸ್ಥಿತಿ ಬರುತ್ತೆ. ದೇವರು ಅದಕ್ಕೆ ಅನಸ್ತೀಸಿಯಾ ಅದಕ್ಕೆ ಇಟ್ಟಿದ್ದಾರೆ ಅಂದರೆ ಒಂದು ಎಕ್ಸಾಂಪಲ್ ಇದೆ ಈಗ. ಬಟ್ ಇದು ಎಕ್ಸ್ಟರ್ನಲ್, ಇದು ಯೋಗ ಇಂಟರ್ನಲ್. ಆದ್ದರಿಂದ ನಾನು ನಿದ್ದೆಗುಳಿ ತೊಗೊಂಡು ಮಲಗೋದು ಬೇರೆ, ಸಹಜವಾಗಿ ಮಲಗೋದು ಬೇರೆ. ಅದು ಪೇಷಂಟ್ ಅವನು ನಿದ್ದೆಗುಳಿ ತೊಗೊಂಡು ಮಲಗಿದರೆ, ಇವನು ಒಳ್ಳೆ ಆರೋಗ್ಯವಂತ. ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ದೃಷ್ಟಾಂತ ಕೊಡಬೇಕಾದ್ರೆ ಆ ದೃಷ್ಟಾಂತ ಕೊಟ್ಟರೆ ಮಾಂಡವ್ಯವತ್ ಮತ್ತು ಶಮೀಕವತ್ ಅಷ್ಟೇ. ಅದೆರಡು, ಒಂದು ಆಗ ದುಃಖ ಆಗಲಿಲ್ಲ, ಆಮೇಲೆ ಹಾವಾಗಿ ಅವಮಾನ ಮಾಡಿದ ಆ ದುಃಖನೂ ಆಗಲಿಲ್ಲ. ಒಬ್ಬ ರಾಜ ಬಂದು ಅವಮಾನ ಮಾಡೋದು ನನಗೆ ಅನಿಸ್ಲೇ ಇಲ್ಲ ಅಂತಾರೆ. ಏನು ಅನಿಸ್ತೀರಿ? ಇದು ಪಾಪ ಗೊತ್ತಿಲ್ಲ ಅಷ್ಟೇ, ನಾಯಕ ಏನು ಮಾಡಬೇಕು? ಬಸ್ಸಲ್ಲಿ ಕಾಲು ತುಳಿದ್ರೆ ಬೇಜಾರಾಗುತ್ತಾ? ಯಾಕೆ? ಅವನು ಇಂಟೆನ್ಷನಲ್ ಅಲ್ಲ, ಅದು ಇಂಟೆನ್ಷನಲ್ ಅಲ್ಲ, ಅದರಿಂದ ನೋಡೋದಿಲ್ಲ. ಯಾವುದಕ್ಕೆ ಉಳ್ಕೊಂಡು ಇದೆ ಬೇಕಾದ್ರೆ ಮ್ಯಾನೇಜ್ ಅಂತ ಹೇಳಿದ್ರು. ಅಷ್ಟೇ ಹೊರದವರು ಯೋಚನೆ ಮಾಡಲೇ ಇಲ್ಲ, ಸಿಟ್ಟೆ ಮಾಡ್ಕೊಳ್ಳಿದ್ರು. ಶಾಪನ ಇಲ್ಲಿ ಅವ್ರು ಯಮದೇವ್ರ ಹತ್ರ ಅಲ್ಲಿ ಆರ್ಗ್ಯುಮೆಂಟ್ಗೆ ಅಲ್ಲಿ ಹೋದರು. ಕೋರ್ಟ್ ಬಂದು ಹೇಳೋ ಅಂತಾರಲ್ಲ, ಅಲ್ಲಿಗೆ ಹೋದ್ರು, ಇಲ್ಲಿ ಮಾತಾಡಲಿಲ್ಲ ಅವರು. ತಮ್ ವಿದ್ಯಾತ್ ಗುರುಣ ಅಂತೇಳಿ ಗುರುಗಳಿಂದ ಅಂತ ಅರ್ಥ ಮಾಡಬಾರ್ದು. ಮತ್ತೆ ಗುರು ಶಬ್ದನ, ಇದು ಗುರು ಅಂದರೆ ಏನಿದು? ದೊಡ್ಡದಾದ ಅಂತ ಅರ್ಥ. ಗುರುಗ್ರಹ ದೊಡ್ಡ ಗ್ರಹ. ಗುರುಣ ಅಪಿ ನ ವಿಚಾಲ್ಯತೆ. ತಮ್ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಗೀತಂ. ಈ ಮತ್ತೆ ಕ್ಲಿಯರ್ ಮಾಡಿದರೆ, ಯೋಗಕ್ಕೆ ದುಃಖ ಸಂಯೋಗ ಆತ್ಯಂತಿಕ ಶಬ್ದಕ್ಕೊಂದರ್ಥ ಅಲ್ಟಿಮೇಟ್, ಅದು ಇನ್ನೊಂದು ಅರ್ಥ ದುಃಖ ಸಂಯೋಗ ವಿಯೋಗ. ವಿಯೋಗ ಅಂದರೆ ಟ್ರೇಸ್ ಕೂಡ ಇಲ್ಲ, ದುಃಖದ್ದೇನಿಲ್ಲ, ಟ್ರೇಸ್ ಕೂಡ ಇಲ್ಲ, ಅಂಥ ಸುಖ ಆಗುತ್ತೆ. ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಅಂದರೆ, ನಮ್ಮ ಕುಡ್ದ ನಮಗೆ ಸುಖ ಆಗುತ್ತೆ ಅಂತ ಕೆಲವರು ವಾದ, ಗೊತ್ತಾಯ್ತಾ? ಅದಕ್ಕೆ ಆ ಸುಖ ಅಲ್ಲ, ಅದ್ರ ಜೊತೆಗೆ ಏನಿದೆ? ದುಃಖ ಇದೆ ಅದರೊಳಗೆ. ಯೋಗಿನ ಕಂಡ್ರೆ ಕೈ ಮುಗಿತಾರೆ, ಕುಡಿದವ್ರಿಗೆ ಯಾರು ಕಂಡ್ರೆ ಕೈ ಮುಗಿತಾರಾ? ಎಲ್ಲ ಚಂಡೆ ಪಕ್ಕ ಬಿದ್ದಿರ್ತಾವೆ. ಅವನ ಪ್ರಕಾರ ಅಲ್ಟಿಮೇಟ್ ಅವರಿಗೆ, ಮೂರು ಪ್ರಕಾರ ಮೂರ್ಖ ಅವರು, ಬ್ಯಾಂಡ್ ತೊಗೊಂಡಿದ್ದಾರೆ. ಆದ್ದರಿಂದ ಅಂದರೆ ಇದು ಹೇಗೋ ಎಂಥದ್ದು ಅಂದರೆ ತನಗೂ ಸುಖ, ನೋಡೋರಿಗೂ ಸುಖ. ಓ ಎಷ್ಟು ಗ್ರೇಟ್ ಅನಿಸ್ಬೇಕು. ಇದು ಗ್ರೇಟ್ ಅನಿಸೋದಿಲ್ಲ ಎಂದು ಮಾಡಿದಾಗ. ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಗೀತಂ ಸ ನಿಶ್ಚಯೇನ ಯೋಕ್ತವ್ಯೋ ಯೋಗೋ ಅನಿರ್ವಿಣ್ಣ ಚೇತಸ. ಇಂಥ ಯೋಗವನ್ನು ಉದ್ಧಾರ ಬಯಸ್ತಕ್ಕಂಥ ಒಬ್ಬ ಸಾಧಕ ಹೊಂದಲೇಬೇಕು ಅಂತ ಹೇಳ್ತಾರೆ. ಇದಕ್ಕೇನಿಲ್ಲ, ಆಲ್ಟರ್ನೇಟ್ ಇಲ್ಲ. ನಾಣ್ಯ ಪಂಥ ಅಯನಾಯ ವಿದ್ಯತೆ. ಆದ್ದರಿಂದ ಇದನ್ನು ಒಂದು ನಿಶ್ಚಯೇನ ಯೋಕ್ತವ್ಯ ಅಂದರೆ ಅರ್ಜುನ ಏನಂತ ಹೇಳಿದ್ದ? ನಿಶ್ಚಿತಂ ಬ್ರೂಹಿ ತನ್ವೇ ಅಂತ ಹೇಳಿದ್ದ. ಅದಕ್ಕೆ ಉತ್ತರ ನಿಶ್ಚಯೇನ ಯೋಕ್ತವ್ಯ, ಬೇರೆ ದಾರಿ ಇಲ್ಲ. ಯೋಗ ಬಿಟ್ಟು ಮತ್ತೊಂದು ದಾರಿ ಇಲ್ಲ. ಆದ್ದರಿಂದ ಓದೋದು ತಾನೇ ಹೇಗೆ ಅರ್ಥ ಮಾಡ್ಕೋಬೇಕು, ಓದಿದ್ದನ್ನು ಯೋಗಿ ತಾನೇ ಮಾಡಬೇಕದನ್ನು, ಬೇರೆ ಕೈ ಮಾಡ್ಸೋಕ್ಕೆ ಬರೋದಿಲ್ಲ. ಯೋಕ್ತವ್ಯ ಯೋಗ ಅನಿರ್ವಿಣ್ಣ ಚೇತಸ. ಈ ಭಾರಿ ಬೇಸರದ ಕೆಲಸ ಅಂದರೆ ಮಾಡಬಾರ್ದು. ಅನಿರ್ವಿಣ್ಣ ಇದು ಏನು ಕೊಳಗಾಗಬಾರ್ದು. ಅದ್ರ ಏನಪ್ಪಾ ಸಾಕು, ಅದು ಬೇಸರ ಪಟ್ಕೊಂಡ್ರೆ ಉಪಯೋಗ ಇಲ್ಲ. ಹಾರ್ಡ್ ಸ್ಟಡಿ ಇದ್ದಾಗ ಅದು ಎಕ್ಸಾಮ್ ಪೋಸ್ಟ್ಪೋನ್ ಆದರೆ ಯಾರು ಬೇಸರ ಮಾಡ್ಕೊಂಡಿದ್ದಾರೆ ಕೆಲವು ಸಲ. ಬಿಡು ಇನ್ನೊಂದು ಓದಿದ್ರೆ ಆಯಿತು ಅಂತಾರೆ ಹೊರತು ಓದಿದ್ದು ವೇಸ್ಟ್ ಆಯಿತು ಅಂತ ಡೆಸ್ಪರೇಟ್ ಆಗೋದಿಲ್ಲ. ಯಾಕಂದರೆ ಜ್ಞಾನಕ್ಕೆ ಕೊನೆ ಇಲ್ಲ. ಬೇರೆ ಯಾವ್ದಾದ್ರು ಪೋಸ್ಟ್ಪೋನ್ ಆದರೂ ದುಃಖ ಆಗುತ್ತೆ. ಇದು ಕೆಲವ್ರಿಗೆ ದುಃಖ ಆಗುತ್ತೆ. ಸುಮ್ಮನೆ ಕಾಟ ಕಳ್ಕೊಂಡ್ಬಿಟ್ರೆ ಸಾಕೊಂತಿರ್ತಾರಲ್ಲ ಪರೀಕ್ಷೆದು, ಅವನಿಗೆ ಬೇಜಾರಾಗಿ ಸುಮ್ಮನೆ ಹೋಗ್ತೀವಿ, ಇನ್ನೊಂದು ದಿವಸ ಕಾಯಬೇಕಲ್ಲಪ್ಪ ಅಂತೇಳಿ. ಎಷ್ಟು ದಿವಸ ಆದರೂ ಅವ್ನು ಓದೋದಿಲ್ಲ, ಅದರಿಂದ ಸಮಸ್ಯೆ ಇಲ್ಲ. ಯೋಗ ಅನಿರ್ವಿಣ್ಣ ಚೇತಸ. ವಿಣ್ಣ ನಿರ್ವಿಣ್ಣ ಅನಿರ್ವಿಣ್ಣ ಚೇತಸ. ದುಃಖ ಆಗೋದೆಲ್ಲ ಮನಸ್ಸಿಗೆ. ಆದ್ದರಿಂದ ಸ್ಥೂಲ ಮನಸ್ಸಿನ ದುಃಖನ ಮರೆತು ಬಿಟ್ಟು ಸೂಕ್ಷ್ಮ ಮನಸ್ಸಿನ ಸುಖ ಯೋಚನೆ ಮಾಡಬೇಕು. ಸ್ಥೂಲ ಮನಸ್ಸಿನ ಸುಖ ಹೊರಗಿಂದು, ಸೂಕ್ಷ್ಮ ಮನಸ್ಸಿನ ಸುಖ ಒಳಗಿಂದು. ಅದಕ್ಕೆ ಅಂತಹ ಅಂತ ಹೇಳಿದರೆ ಒಳಗಿಂದ ಪೂರ್ತಿ ಒಳಗೆ ಹೋಗಬೇಕು. ಮೊದಲೇ ಅಂತಃಕರಣ, ಇನ್ನೂ ಒಳಗೆ ಹೋದರೆ ಅಂತಹ ಇರ್ತಯೋ ಅಂತಃ ಪ್ರವಿಶ್ಯ, ಒಳಗಿರ್ತಕ್ಕಂಥ ಪರಮಾತ್ಮನ ನೋಡೋದಕ್ಕೆ ಅನುಕೂಲ ಆಗುತ್ತೆ. ಎಲ್ಲ ಪದಗಳು ಲಿಂಕ್ ಇಡೋವಲ್ಲ. ಇವು ಅಂತಃ ಪ್ರವಿಶ್ಯ, ಅಂತಃಧರ್ಮೋಪದೇಶಾತ್, ಅಂತರ ಉಪಪತ್ತೇ, ಇವೆಲ್ಲ ಎಂತಂದರೆ ಒಂದಕ್ಕೊಂದು ಲಿಂಕ್ ಆಗಿರೋದು. ಅದು ಬ್ರಹ್ಮಸೂತ್ರ, ಇದು ಭಗವದ್ಗೀತೆ.
ಎರಡೂ ದೇವರೇ ಬರೋದು, ವ್ಯಾಸರೂಪ ಕೃಷ್ಣರೂಪ. ಇದನ್ನು ಬರೀತಿರೋದು ವ್ಯಾಸರೂಪದಿಂದನೇ. ಒಂದಕ್ಕೊಂದು ಕ್ರಾಸ್ ರೆಫರೆನ್ಸ್ ತಗೋತಾನೆ ಇರಬೇಕು. ಸ ನಿಶ್ಚಯೇನ ಯೋಕ್ತವ್ಯ ಯೋಗೋ ಅನಿರ್ವಿಣ್ಣ ಚೇತಸ ದುಃಖ ಸಂಯೋಗೋ ಏನ ವಿಯುಜ್ಯತೆ ಸಹ ದುಃಖ ಸಂಯೋಗ ವಿಯೋಗ ನ ಕೇವಲ ಉತ್ಪನ್ನಂ ದುಃಖಂ ನಾಶಯತಿ. ಈ ನಮಗೆ ಒಂದು ಈಗ ಅದು ಹಿಂದೆ ಹೇಳಿದರು ಐಹಿಕ ಭೋಗಗಳು ಎಂಥವು ಅಂತ ಕೇಳಿದರೆ ದುಃಖ ಯೋನಯ ಏವತೆ. ದುಃಖ ಯೋನಿ ಶಬ್ದಕ್ಕೆ ಎರಡರ್ಥ. ಒಂದರ್ಥ ದುಃಖಪಟ್ಟು ತೊಗೊಂಡಿದ್ದು ಮತ್ತು ದುಃಖದಲ್ಲೇ ಎಂಡಾಗೋದು. ಸಿಗ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದು ದುಃಖನೇ, ಸಿಕ್ಕ ಮೇಲೆ ಅನುಭವ ಅದು ಕಳ್ಕೊತಿ ಮತ್ತೆ ದುಃಖನೇ. ಸೊ ಎರಡು ಕಡೆಯೂ ಅದಕ್ಕೇನು ಡಬಲ್ ಎಜ್ಡ್, ಎರಡು ಕಡೆ ದುಃಖ ಕೊಡುತ್ತೆ ಅದು. ಇದು ಎರಡು ಕಡೆಯೂ ಸುಖ ಕೊಡೋದು. ಅದಕ್ಕೆ ಹೇಳ್ತಾರೆ ಯೋಗದ ಅಭ್ಯಾಸ ಕೂಡ ಏನು ಮಾಡುತ್ತೆ ನಮಗೆ, ಓದಿದ ರ್ಯಾಂಕ್ ಬಂತು ಆ ಸುಖ ಬೇರೆ, ಓದೋದೇ ಸುಖ ಬೇರೆ. ಅರ್ಥ ಆಯ್ತಾ? ಈಗ ಓದೋದೇ ಒಂದು ಸುಖ. ಅದು ನಿಜವಾಗ್ಲೂ ಕೂಡ ಓದಿ ಎಂಜಾಯ್ ಮಾಡೋದು ಪರೀಕ್ಷೆ ಕಾಲಕ್ಕಿಂತ ಹೆಚ್ಚು. ಪರೀಕ್ಷೆ ಮುಗಿದ ಮೇಲೆ ಸುಮ್ಮನೆ ಓದ್ತಿರ್ತಾರೆ, ಪರೀಕ್ಷೆ ಇಲ್ಲ, ಭಾರಿ ಸೀರಿಯಸ್ಸಾಗಿ ಓದ್ತಾ ಇರ್ತಾರೆ. ಅದು ಆನಂದಕ್ಕಾಗ ಓದ ಹೊರತು ಇದಕ್ಕೋಸ್ಕರ ಯೋಗ ಓದಲ್ಲ. ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ. ವಿಯೋಗ ಬರೀ ವಿಯೋಗ ಅಂದ್ರೇನು? ಟೋಟಲಿ ವಿಯೋಗ, ಪೂರ್ತಿ ಡೀಲಿಂಗ್ ಆಗಿಬಿಡಬೇಕು. ದುಃಖಾಸಂಭಿನ್ನಂ ಸುಖಂ ಬಂತಲ್ಲ ನರಸಿಂಹೋ ಅಖಿಲಾಜ್ಞಾನ ಮತದ್ಧಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಸುಖಶಕ್ತಿ ಪಯೋನಿಧಿ ಸಜ್ಞಾನ ಸತ್ಸುಖ ಅಂತ. ಸತ್ಸುಖ ಅಂದ್ರೇನು? ದುಃಖ ದೂರವ, ದುಃಖ ಲೇಪ, ದುಃಖಾಸಂಭಿನ್ನಂ ಸುಖಂ. ದುಃಖದ ಟ್ರೇಸು ಇಲ್ಲದ ಸುಖ ನಮಗಾಗಬೇಕು. ಇವತ್ತು ಊಟ ಮಾಡ್ತಾನೆ, ಕೊನೆಗೆ ಬೇಜಾರು, ಕೈ ತೊಳ್ಕೊಳಕ್ಕೆ ಹೋಗ್ಬೇಕಲ್ಪ, ದೊಡ್ಡ ಕ್ಯೂ ಇರುತ್ತೆ. ಏನಂತ ನಿಮಗೀಗ ಪದೀತ ಆಗಿಬಿಡುತ್ತೆ. ಒಳ್ಳೆ ಪದೀತ ಆಯ್ತಲ್ಲ ಅಂಥೇಳಿ ದುಃಖ, ಅಲ್ಲಿ ದುಃಖ ಇದೆ. ಈಗ ಆ ಉಳಿದವರಿಗೆ ಬಡಿಸಿದ ಜಾಗ ಕ್ಲೀನ್ ಮಾಡ್ಬೇಕು, ಅದಿದೆ. ಒಂದಕ್ಕೊಂದು ಭಾರಿ ಲಿಂಕ್ ಅದು. ಇದಕ್ಕೆ ಏನೂ ಇಲ್ಲ, ಯಾವ ಸಮಸ್ಯೆನೂ ಇಲ್ಲ. ಈ ಮಾವಿನ ಕೊಟ್ಟರೆ ಇದಕ್ಕಿಂತ ಯಾರು ತಿನ್ನಕ್ಕಾಗಲ್ಲ. ಕೈ ತೊಗೊಂಡು ಇರಬೇಕು. ದ್ರಾಕ್ಷಿ ಹಾಕ್ಲಿಕ್ಕೆ ಬರೋಲ್ಲ ಅದನ್ನು. ಕೈ ನೀರಿಲ್ಲದೆ ತಿನ್ನಕ್ಕೆ ಬರೋದೇ ಇಲ್ಲ ಅದು. ಗೊತ್ತಾಯ್ತಾ? ಅದು ಮತ್ತೆ ಹೆಚ್ಚಳಕ್ಕೆ ಅದಕ್ಕೆ ಚಾಕು ಚೂರಿಬೇಕು ಮತ್ತೆ ಹೆಚ್ಚಿಂದ್ರೆ. ಇದರಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಕೈ ತೊಳಿಬೇಕಾಗಿಲ್ಲ, ಇದು ಮಾಡಬೇಕಾಗಿಲ್ಲ, ಯಾವುದೂ ಬೇಕಾಗಿಲ್ಲ. ಇಷ್ಟಾದರೂ ಅದಕ್ಕೊಂದು ಲಿಮಿಟೇಷನ್ ಇದೆ. ಏನಿದೆ? ತಿನ್ನಬೇಕು ಮತ್ತೆ ಅತೃಪ್ತಿ ಮತ್ತೆ ಬೇಕು, ಅವೆಲ್ಲ ಇದ್ದಿದ್ದೆ ಹೋಗೋದಿಲ್ಲ. ಇದಕ್ಕೆ ಹಾಗಲ್ಲ, ಏನೇನೇನು ಸೈಡ್ ಎಫೆಕ್ಟ್ಸ್ ಇಲ್ಲ. ನಾ ಕೇವಲ ಉತ್ಪನ್ನ. ಇನ್ನೂ ಹೇಳೋದಾದರೆ ಲೌಕಿಕ ಸುಖಕ್ಕೆ ಸೈಡ್ ಎಫೆಕ್ಟ್ ಇದೆ, ದುಃಖದ ಸೈಡ್ ಎಫೆಕ್ಟ್ ಇದೆ. ಆಧ್ಯಾತ್ಮಿಕ ಸುಖಕ್ಕೆ ಅಬ್ಸಲ್ಯೂಟ್ಲಿ ಸೈಡ್ ಎಫೆಕ್ಟ್ ಫ್ರೀ ಅಂದರೆ ಅದು ಒಂದೇ. ದೇವರು ಆಬ್ಸಲ್ಯೂಟ್ ಸೈಡ್ ಎಫೆಕ್ಟ್ ಫ್ರೀ, ಇದು ಸೈಡ್ ಎಫೆಕ್ಟ್ ಫ್ರೀ. ಮೋಕ್ಷದ ಸೈಡ್ ಎಫೆಕ್ಟ್ ಇಲ್ಲ. ಸ್ವರ್ಗಕ್ಕೆ ಸೈಡ್ ಎಫೆಕ್ಟ್ ಇದೆ, ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಶಂತಿ. ಆದ್ದರಿಂದ ಸೈಡ್ ಎಫೆಕ್ಟ್, ಅದಕ್ಕೆ ಮಹಾಫಲೇಶು ಕದಾಚಾರ. ಈ ಫಲಗಳೆಲ್ಲ ಸೈಡ್ ಎಫೆಕ್ಟ್ ಹೊರತು ಮೇನ್ ಅಲ್ಲ. ಯಾವುದಕ್ಕೆ ಟ್ರೈ ಮಾಡ್ತಿದ್ದೇವೆ ನಾವೀಗ? ಸೈಡ್ ಎಫೆಕ್ಟೇ ಮಾಡ್ತಿದ್ದೆ ಹೊರತು ರಿಯಲ್ ಎಫೆಕ್ಟೇ ಮಾಡ್ತಾನೆ ಇಲ್ಲ. ಸ ನಿಶ್ಚಯೇನ ಯೋಕ್ತವ್ಯೋ ಯೋಗೋ ಅನಿರ್ವಿಣ್ಣ ಚೇತಸ ನ ಕೇವಲ ಉತ್ಪನ್ನಂ ದುಃಖಂ ನಾಶಯತಿ ಉತ್ಪತ್ತಿಮೇವ ನಿವಾರಯತಿ ಇತಿ ದರ್ಶಯತಿ. ದುಃಖ ಇರೋದು ಹೋಗೋದಿಲ್ಲಲ್ಲ, ದುಃಖ ಬರದಂತೆ ನೋಡ್ಕೊಳ್ತಕ್ಕಂಥ ಸುಖ ಇದು. ಸಂಯೋಗ ಶಬ್ದೇನ ನಿಶ್ಚಯೇನ ಯೋಕ್ತವ್ಯ. ಯೋಕ್ತವ್ಯ ಏವ ವಿಭೂಷಣ ಇತ್ಯರ್ಥ. ಬೈಪಾಸ್ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳೋದಕ್ಕೆ ಏವ ಶಬ್ದ ಉಪಯೋಗಿಸಿದರು. ಮತ್ತು ಜೊತೆಗೆ ಏನು ಮಾಡಿದರು? ನಿಶ್ಚಯನ ಅನ್ನೋ ಪದ ಇದೆ. ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ವಾ ಸರ್ವಾನ್ ಅಶೇಷತಃ ಮನಸೈವ ಇಂದ್ರಿಯಗ್ರಾಮಂ ವಿನಿಯಮ್ಯ ಸಮಂತತಃ. ಮತ್ತು ಇದನ್ನೇ ಇನ್ನೊಂದು ರೀತಿ ವರ್ಣನೆ ಮಾಡ್ತಾರೆ. ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ವಾ ಸರ್ವಾನ್ ಅಶೇಷತಃ. ಸಂಕಲ್ಪ ಪ್ರಭವಾನ್ ಕಾಮಾನ್. ಸಂಕಲ್ಪ ಅಂದರೆ ಫಲ ಸಂಕಲ್ಪ. ಫಲ ಬೇಕು ಅಂತ ಶುರು ಮಾಡಿಬಿಟ್ಟು ಏನು ಮಾಡ್ತಾನೆ ಅದೆಲ್ಲ ಡಿಸ್ಟರ್ಬ್ ಮಾಡೋದೆ, ಅದು ಬಿಟ್ಬಿಡ್ಬೇಕು. ಸರ್ವಾನ್ ಅಶೇಷತಃ ಮನಸೈವ ಇಂದ್ರಿಯಗ್ರಾಮಂ ವಿನಿಯಮ್ಯ ಸಮಂತತಃ. ಇಂದ್ರಿಯ ಗ್ರಾಮ ಅಂದ್ರೇನು? ಗುಂಪು. ಅದಕ್ಕೆ ಗ್ರಾಮ ಅಂತ. ಅದಕ್ಕೆ ಒಂದು ಮನೆ ಇದ್ದರೆ ಗ್ರಾಮ ಅನ್ನೋದಿಲ್ಲ, ತುಂಬ ಇದ್ದಾಗ ಗ್ರಾಮ ಅಂತ. ಗುಂಪು ಅಂತ ಅರ್ಥ ಗ್ರಾಮ ಶಬ್ದಕ್ಕೆ. ಇಂದ್ರಿಯ ಎಲ್ಲ ಗೆಲ್ಲಬೇಕು ಅಂತ ಅರ್ಥ. ಇಂದ್ರಿಯಂ ಗೆಲ್ಲಲ್ಲ, ಇಂದ್ರಿಯ ಗ್ರಾಮಂ ಅಂತ ಹೇಳಿದ್ರಿಂದ ಎಲ್ಲ ಇಂದ್ರಿಯನೂ ಗೆಲ್ಲಬೇಕು. ಜಿತ ಸರ್ವೇಂದ್ರಿಯ ಅಂತ ಅರ್ಥ. ಮತ್ತು ಹೇಳ್ತಾರೆ ಇಂದ್ರಿಯ ಗ್ರಾಮಂ ಹೇಗೆ ನಿಯಂತ್ರಣ ಮಾಡಬೇಕು? ಮನಸ್ಸು ಯಾಕೆಂದರೆ ಮನಃ ಪ್ರಗ್ರಹವಾನ್ ನರಹ, ಕಠೋಪನಿಷತ್ತು. ಮನಸ್ಸು ಹಗ್ಗ. ಇವತ್ತು ಕುದುರೆ ನಿಲ್ಲಿಸ್ಬೇಕಾದ್ರೆ ಏನು ಮಾಡಬೇಕೀಗ? ಹಗ್ಗ ಎಳಿಬೇಕು. ಸೊ ಮನಸ್ಸನ್ನು ಎಳ್ಕೋಬೇಕು ಈ ಕಡೆ ಎಳ್ಕೊಂಡ ತಕ್ಷಣ ವಾಪಸ್ ಬರುತ್ತೆ, ಇಲ್ಲದೆ ಬರೋದಿಲ್ಲ. ಅದಕ್ಕೆ ಅದನ್ನು ಕಠೋಪನಿಷತ್ತು ಸೇರಿಸ್ಕೊಳ್ಳದೆ ಹೋದರೆ ಯಾವುದರಿಂದ ಎಳಿಬೇಕು ಅಂತ ಉತ್ತರ ಸಿಗೋದಿಲ್ಲ. ಮನಸ್ಸೇನು ಪ್ರಗ್ರಹ ಅಂತ ಇಲ್ಲಿ ಹೇಳಲಿಲ್ಲ, ಅಲ್ಲಿ ಹೇಳಿದ್ದಾರೆ. ಮನಃ ಪ್ರಗ್ರಹವಾನ್ ನರಹ ವಿನಿಯಮ್ಯ ಸಮಂತತಃ. ಎರಡರ್ಥ. ವಿನಿಯಮ್ಯ ಅಂತ ವಿಶೇಷತಃ, ನಿಯಮ್ಯ ಅಂತ ಒಂದರ್ಥ, ವಿಷ್ಣು ನಿಯಮ್ಯ ಅಂತ ಇನ್ನೊಂದರ್ಥ. ದೇವರಲ್ಲಿ ನೆಲೆಗೊಳಿಸಬೇಕು, ಸಂಪೂರ್ಣ ನೆಲೆಗೊಳಿಸಬೇಕು. ಸಮಂತತಃ, ಲಕ್ಷ್ಮೀಕಾಂತ ಸಮಂತತೋಪಿ ಬಂತಲ್ಲ, ಸಮಂತತಃ ವಿನಿಯಮ್ಯ. ಸಮಂತತಃ ವಿಷ್ಣು ಸರ್ವೋತ್ತಮತ್ವೇನ ನಿಯಮ್ಯ. ಬರೀ ಹಾಕಬಾರ್ದು.
ಈ ಸರ್ವೋತ್ತಮ ಅಂತ ಯಾಕೆ ಹೇಳ್ತಾರೆ ಅಂತ ಕೇಳಿದರೆ ಬರೀ ಬೆಸ್ಟ್ ತುಂಬ ಚೆನ್ನಾಗಿದೆ ಅಂತಾರೆ, ತೊಗೊಳ್ಳೋ ಇನ್ನೂ ಸ್ವಲ್ಪ ಚೆನ್ನಾಗಿದ್ದರೆ ಕೊಡು ಅಂತಾರೆ. ಇದೇ ಸರ್ವೋತ್ತಮ ಅಂದರೆ ಏನು ಮಾಡ್ತಾನೆ, ಮತ್ತೆ ಕೆಡೋದಿಲ್ಲ. ಯಾವ ದೇವತೆಯನ್ನು ಉಪಾಸನೆ ಮಾಡಿದಾಗಲೂ ಕೂಡ ಇವ್ರ ಮೇಲೆ ಇದ್ದಾರೆ ಎಂಬ ಎಚ್ಚರಿಕೆ ಇರಬೇಕು. ದೇವ್ರ ಬಗ್ಗೆ ಬಂದ ಮಾತ್ರ ಏನಾಗೋದಿಲ್ಲ, ಸಾ ಕಾಷ್ಠ ಸಾ ಪರಾಗತಿ. ಆದ್ದರಿಂದ ಬೇರೆ ಕಡೆ ಮನಸ್ಸು ಹೋಗೋದಿಲ್ಲ. ಸರ್ವೋತ್ಕೃಷ್ಟ ಅಂತ ಗೊತ್ತಾದರೆ ಯಾವುದೋ ಮನೆ ತಂದು ಬಿಡ್ತಾರೆ, ಟಿ ವಿ ಗಿವಿನ ಇನ್ನೊಬ್ಬ ನಾವು ನೋಡಿ ಎಷ್ಟು ಚೆನ್ನಾಗಿದೆ ಪದೀತಾಯ್ತು, ಇವತ್ತು ತೊಗೊಬಂದಿದ್ದಾನೆ ವಾಪಸ್ ಕೊಡೋಗಿಲ್ಲ, ಅದು ತೊಗೋಬೇಕಾಗಿದೆ, ಇನ್ನೊಬ್ಬರು ಕೂಡ ಸೆಕೆಂಡ್ ಹ್ಯಾಂಡ್ ಆಗುತ್ತೆ, ದುಃಖ ಶುರುವಾಯಿತು. ಮತ್ತು ಇನ್ನೊಂದಿಲ್ಲ, ಯಾರು ಬಂದರೂ ನೋಡಿ ಅದು ಇನ್ನೂ ಅಡ್ವಾನ್ಸ್ ಅಂತ ತೋರಿಸ್ತಾರೆ ಅವರು, ಏನೇನೋ ಹೇಳ್ತಾರೋ ಅದು ಇದೆ ಇನ್ನೂ ಜಾಸ್ತಿ ಇದೆ ಅಂತ, ಆಗ ಡಿಸ್ಟರ್ಬ್ ಆಗಲ್ಲ ಮೈಂಡ್. ಸರ್ವೋತ್ತಮನ ಆರಾಧನೆ ಮಾಡಲಿಕ್ಕೆ ಹೊರಟಾಗ ಇನ್ನೂ ಮೇಲಿರ್ಬೋದು ಯೋಚನೆ ಇರೋದಿಲ್ಲ. ಆದ್ದರಿಂದ ಏನಾಗುತ್ತೆ ಅಲ್ಲಿಗೆ ಪೂರ್ತಿ ಆರಾಮಾಗಿರ್ತಾರೆ. ಬುಭೂಷಣ ಇತ್ಯರ್ಥ. ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನಶೇಷತಃ ಮನಸೈವ ಇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ ಸರ್ವಾನ್ ಸರ್ವವಿಷಯಾನ್ ಅಶೇಷತಃ ಏಕವಿಷಯೋಪಿ ಕಾಮಃ ಸ್ವಲ್ಪಃ ಕಾದಾತ್ಯತ್ವೋಪಿ ನ ಕರ್ತವ್ಯ ಇತ್ಯರ್ಥ. ಆಚಾರ್ಯ ಬರೀತಾರೆ, ಸರ್ವಾನ್ ಸರ್ವವಿಷಯಾನ್, ಶಬ್ದ ರೂಪ ರಸ ಸ್ಪರ್ಶ ಯಾವುದಕ್ಕೂ ಅಟ್ಯಾಚ್ ಆಗಬಾರದು. ಅಶೇಷತ ಅಂತ ಹೇಳಿದ್ರಿಂದ ಏಕವಿಷಯೋಪಿ ಕಾಮಃ ಸ್ವಲ್ಪ, ವಿಷಯ ಒಂದು, ಕಾಮ ಸ್ವಲ್ಪ, ಆದರೂ ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು. ಸ್ವಲ್ಪ ವಿಷಯ ಒಂದೇ, ಇದು ಎಲ್ಲ ವಿಷಯಕ್ಕೆ ಎಲ್ಲ ಕಾಮನೆ ಇದ್ದರೆ ಗೋವಿಂದ. ಅದಕ್ಕೆ ನ ಕರ್ತವ್ಯ ಇತ್ಯರ್ಥ. ಮನಸೈವ ನಿಯಂತು ಶಕ್ಯತೆ ಅನ್ಯೇನ ಇತಿ ಏವ ಶಬ್ದ. ಇದು ಲೈಟ್ ಆರಿಸ್ಬೇಕಪ್ಪ, ಸ್ವಿಚ್ ಹಾಕಿದ್ರೆ ಸಾಕು, ಅದು ಕಲ್ಲು ಹೊಡೆಯೋದು, ಇದು ಮಾಡೋದು, ಅದು ಕಿತ್ತಾಕೋದು ಎಲ್ಲ ಮಾಡಬೇಕಾಗಿಲ್ಲ. ಏನು ಸಾಕು, ಸಿಂಪಲ್. ಸ್ವಿಚ್ಚಿನಿಂದ ಹೇಗೆ ಆಪ್ರೇಟ್ ಮಾಡ್ತೀವಿ ಹಾಗೆ ಮನಸ್ಸಿಂದ ಆಪರೇಟ್ ಮಾಡೋಕ್ಕಲ್ಲ. ಇದು ನಮಗೆ ರಿಮೋಟ್ ಕಂಟ್ರೋಲ್ ಇದ್ದ ಮನಸ್ಸು ಒಂದು ವೆರಿ ಸಿಂಪಲ್. ಮನಸೈವ ನಿಯಂತು, ಅದಕ್ಕೆ ಬಂಧು. ಈ ರೀತಿ ಇದ್ದುಬಿಟ್ರೆ ಏನಾಗುತ್ತೆ, ಯಾವಾಗಲೂ ಬಂಧುವಾಗಿರುತ್ತೆ. ಸ್ವಲ್ಪ ಕೈ ಬಿಟ್ಟರೆ ಶತ್ರು ಆಗಿಬಿಡುತ್ತೆ. ವೆಹಿಕಲ್ಲೇ ಬಂಧು, ವೆಹಿಕಲ್ಲೇ ಶತ್ರು. ಸರಿಯಾಗಿ ಡ್ರೈವ್ ಮಾಡಿದರೆ ಬಂಧು, ಇದು ಆಕ್ಸಿಡೆಂಟ್ ಆದರೆ ಶತ್ರು. ಅದು ಹಾಳಾಗುತ್ತೆ, ಇವನು ಹಾಳಾಗ್ತಾನೆ, ಎಲ್ಲ ಹಾಳಾಗುತ್ತೆ. ಶಕ್ಯತೆ ನಾ ಅನ್ಯೇನ ಇತಿ. ನಮ್ಮ ದೇಹನೂ ಹಾಗೇನೆ, ದೇಹ ಕೂಡ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಊರ್ಧ್ವಲೋಕ ಗಮನ ಭಾರಿ ಮಿತ್ರ. ಇಲ್ಲದೆ ಹೋದರೆ ನರಕಕ್ಕೆ ಕಾರಣವಾಗಿ ಬಂಧಕ ಆಗುತ್ತೆ, ಶತ್ರು ಆಗಿಬಿಡೋದು. ಮನಸೈವ ನಿಯಂತು ಶಕ್ಯತೆ ನ ಅನ್ಯೇನ ಇತಿ ಏವ ಶಬ್ದ. ಶನೈಃ ಉಪರಮೇತ್ ಬುದ್ಧ್ಯಾಧೃತಿ ಗೃಹೀತಯ ಆತ್ಮಸಂಸ್ಥಂ ಮನಃ ಕೃತ್ವ ನ ಕಿಂಚಿದಪಿ ಚಿಂತೆಯೇತ್. ಇದೆಲ್ಲ ಸರಿ ಓದಬೇಕಾದ್ರೆ ಇನ್ನೊಂದು ಭಾಷೆ ಇಟ್ಕೊಂಡು ಓದ್ತಿರ್ಬೇಕು. ಅವರಿಂದ ಇದಿರಬೇಕು ಎಲ್ಲ. ಅದು ಹೆಚ್ಚು ಕಡೆ ಭಾಳಷ್ಟು ಕಡೆ ಎಂಥ ಅರ್ಥ ಇರುತ್ತೆ ಅವ್ರದ್ದು, ವ್ಯುತ್ಪತ್ತಿಗೆ ಶಬ್ದ ವ್ಯುತ್ಪತ್ತಿ ಕೂಡ ಅರ್ಥ ಇರುತ್ತೆ ಹೊತ್ತು ಶಾಸ್ತ್ರ ವ್ಯುತ್ಪತ್ತಿ ಕೊಡೋದಕ್ಕೆ ಹೊರಟಿರೋದಿಲ್ಲ. ಆತ್ಮಸಂಸ್ಥಂ ಮನಃ ಕೃತ್ವ ನ ಕಿಂಚಿದಪಿ ಚಿಂತೆಯೇ ಶನೈರುಪರಮೇತ್ ಬುದ್ಧ್ಯ ಧೃತಿ ಗೃಹೀತಯ. ಬುದ್ಧಿ ಒಂದು, ಧೃತಿ ಒಂದು. ಅದರಿಂದ ನೀವು ತಿಳ್ಕೊಂಡು ಏನು ಮಾಡ್ತಾ ಹೋಗಬೇಕು, ಶನೈ. ಇದು ಓವರ್ನೈಟ್ ಬರೋದಿಲ್ಲ. ಶನೈ ಮೆಲ್ಲಗೆ ಪ್ರಯತ್ನ ಮಾಡ್ತಾ ಹೋಗಬೇಕು. ಶ್ರುತಿ ಗೃಹೀತಯ ಆತ್ಮಸಂಸ್ಥಂ ಪರಮಾತ್ಮ ಸಂಸ್ಥಂ ಸಮ್ಯಕ್ ಸ್ಥಿತಂ. ಬರೀ ಇರಬಾರ್ದು, ಸಮ್ಯಕ್ ಸ್ಥಿತಂ ಆಗಬೇಕು. ಅದಕ್ಕೆ ಅದು ಉಪಸರ್ಗ ಏನಿರುತ್ತೆ ಅದಕ್ಕೆಲ್ಲ ಅರ್ಥ ಹುಡುಕಬೇಕು. ಉಪಸರ್ಗ ಸುಮ್ಮನೆ ಹಾಕೋದಿಲ್ಲ, ವಿಶೇಷ ಅರ್ಥ ಇರುತ್ತೆ. ಮನಃ ಕೃತ್ವ ನ ಕಿಂಚಿದಪಿ ಚಿಂತೆಯೇತ್. ಇವರು ಬರೀ ನ ಕಿಂಚಿದಪಿ ಚಿಂತೆಯೇತ್ ಹೇಳೋದು. ಇವರು ಏನು ಚಿಂತನೆ ಮಾಡ್ದೆ ಕೂತ್ಬಿಡಿ ಅಂತ ಹೇಳ್ತಾರೆ. ಹೇಗೆ ಸಾಧ್ಯ ಅದು? ವ್ಯಾಕ್ಯೂಮ್ ಇವನು ವ್ಯಾಕ್ಯೂಮ್ ಮಾಡಿಬಿಡ್ತಾನೆ. ಆಮೇಲೆ ಯಥಾ ಉಪಾಸತೆ ತಥೈವ ಹೋತಿ, ವ್ಯಾಕ್ಯೂಮ್ ಮಾಡಿಬಿಡ್ತಾನೆ. ಅದಕ್ಕೆ ಆತ್ಮಸಂಸ್ಥಂ ಮನಃಕೃತ ಬಿಟ್ಟುಬಿಡ್ತಾರೆ. ನ ಕಿಂಚಿದಪಿ ಚಿಂತೆಯೇತಂದರೆ ತದಲಂ ಬಹುಲೋಕ ವಿಚಿಂತನಯ. ಆತ್ಮಸಂಸ್ಥಂ ಮನಃಕೃತ್ವ ಅಂದರೆ ಪ್ರವಣಂ ಕುರು ಮಾನಸ ಮೀಶಬರಿ. ದ್ವಾದಶೋತ್ತರ ಮಾತು ಇಡೀ ಭಗವದ್ಗೀತಾ ಶಾಸ್ತ್ರಗಳ ಸಮ್ಮರಿ. ಅದು ಒಂದೇ ಮಾತಲ್ಲಿ ಹೇಳಿಬಿಡ್ತಾರೆ. ತದಲಂ ಬಹುಲೋಕ ವಿಚಿಂತನೆಯ ಅಂದರೆ ಸರ್ವಾನಪಿ ಇಂದ್ರಿಯ ಗ್ರಾಮ, ಎಲ್ಲ ಇಂದ್ರಿಯಗಳನ್ನು ಗೆಲ್ಲಬೇಕು. ಸ್ವಲ್ಪ ಚಿಂತನೆ ಮಾಡಿದ್ರೆ ಏನು ಮಾಡುತ್ತದೋ ಎಳೆಬಿಡುತ್ತೆ. ಆ ಶಕ್ತಿ ಇರೋದು ಹಾಗೆ ವಿಷಯಗಳು ನಮಗಿಂತ ಸ್ಟ್ರಾಂಗ್ ಅವು. ಆ ಕಡೆ ಗಮನ ಕೊಟ್ಟರೆ ಸಾಕು ಹೇಳ್ಕೊಂಡು ಹೋಗುತ್ತಾ ಅಂತಂದರೆ ಹುಷಾರಾಗಿರಬೇಕು. ಶನೈರುಪರಮೇತ್ ಬುದ್ಧ್ಯಾ ಧೃತಿ ಗೃಹೀತಯ. ಬುದ್ಧಿ ಬೇಕು, ಧೃತಿ ಬೇಕು, ಮನಸ್ಸು ಬೇಕು. ಆತ್ಮಸಂಸ್ಥ ಮನಃಕೃತ್ವ ನ ಕಿಂಚಿದಪಿ ಚಿಂತೆಯೇ. ಕಿಂಚಿದಪಿ ಅಂದ್ರೇನು? ಒಂದು ಬೇರೆ ಪದಾರ್ಥ ತಿಳಿಬಾರ್ದು. ಇಲ್ಲಿ ಕಿಂಚಿದಪಿ ಬೇರೆ ಪ್ರಯೋಜನ ಕೊಡುವಂಥ ಮನಸ್ಸಲ್ಲಿ ಇರಬಾರ್ದು. ದೇವ್ರು ಏನು ಕೇಳಬೇಕು, ನಾನು ಪ್ರತ್ಯಕ್ಷ ಆಗ್ತಾನೆ, ಏನು ಕೇಳಬೇಕು ಅಂತ ಅಂದ್ಕೊಂಡ್ರೆ ಓದ್ತೀವಿ ಫಸ್ಟು. ಏನು ಕೇಳಬಾರ್ದು ಅಂದ್ಕೊಂಡ್ರೆ ಸರಿ. ಏನು ಕೇಳಬೇಕು ಒಬ್ಬ ಯೋಚನೆ ಇರಬಾರ್ದು. ಅದಕ್ಕೆ ಎಂದೂ ಕೂಡ ದೇವರನ್ನು ಬೇರೆದನ್ನು ಕೇಳಲೇಬಾರ್ದು, ಚಿಂತನೆ ಮಾಡಬಾರ್ದು. ದೇವರ ಚಿಂತನೆ ಮಾಡಿದರೂ ಕೂಡ ಬೇರೆ ಫಲ ಕೇಳಬಾರ್ದು. ಧ್ರುವ ಅನ್ಕೋತಾನೆ, ಅಷ್ಟೆಲ್ಲ 3 ವರ ಕೊಟ್ಟ ಮೇಲೆ
36 ವರ್ಷ ಆಯುಷ್ಯ, ಚಕ್ರಾಧಿಪತ್ಯ, ಅಧಿಪತ್ಯ, ಆಮೇಲೆ ಮೋಕ್ಷ. ಎಂಥ ಕೆಲಸ ಮಾಡಿದೆ, ಇವೆರಡೂ ಬೇಡ ಅಂತ ಹೇಳೋದು ಅದನ್ನೇ ಕೇಳಬಾರ್ದಾಗಿತ್ತು ಅನ್ಕೋತಾನೆ. ಅದೃಷ್ಟ ಆಗಿಬಿಟ್ಟಿರ್ತಾನೆ ಅಷ್ಟೊತ್ತು. ಅದು ಅಷ್ಟು ಯೋಚನೆ ಮಾಡಬೇಕು. ಈ ಕಡೆ ಮನಸ್ಸು ಸ್ವಲ್ಪ ಡೈವರ್ಟ್ ಆಗಬಾರ್ದು. ಹಾಂ, ಪ್ರಹ್ಲಾದರಾಜ ಅದು ಆ ರೀತಿ ಬರಬೇಕು. ಇಬ್ಬರದು ಒಂದೇ ಸ್ಟೇಜು, ಬಟ್ ಅದು ಇನ್ನೂ ಇದೆಲ್ಲ ಪ್ರಾರಬ್ಧ ಅದೆಲ್ಲ ಇತ್ತು ಮಾಡಿಕೊಂಡ, ಈತಂದು ಇದು ಇತ್ತು ಮಾಡಿಕೊಂಡ. ಚಿಂತೆಯೇ ಬುದ್ಧೇ ಕಾರಣತ್ವ ಮನೋನಿಗ್ರಹಂ ಆತ್ಮರಮಣೆ. ಬುದ್ಧೇ ಕಾರಣತ್ವ, ಒಳ್ಳೆದಕ್ಕೂ ಮನಸ್ಸನ್ನು ಯಾಕೆ ಒತ್ತಿ ಹೇಳ್ತಾರೆ ಅಂದರೆ ಅದೇ ಮೇನದು. ಮನೋನಿಗ್ರಹ ಅನ್ನೋ ಪದದಿಂದ ಮನಃ ಪ್ರಗ್ರಹವಾನ್ ನರಹ ಸೂಚಿತ. ಕಠೋಪನಿಷತ್ತಿನ ಪ್ರಗ್ರಹ ನಿಗ್ರಹ ಎರಡು ಅರ್ಥ ಒಂದೇ. ನಿ ಎರಡಕ್ಕೆ ಅರ್ಥ ಒಂದೇ, ಆದ್ದರಿಂದ ಸರಿ ಹೋಗುತ್ತೆ. ಆತ್ಮರಮಣೆ. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತತ್ ಆತ್ಮನ್ನೇವ ವಶಂ ನಯೇತ್. ಯತೋ ಯತೋ ನಿಶ್ಚರತಿ, ಅದು ಹೇಗೆ ಶನೈಶ್ಚನೈ ಅಂತ ಹೇಳಿದ್ರಲ್ಲ, ಮನಸ್ಸು ಯಾಕೆ ಗೊತ್ತು, ಬಲು ಬೇಗ ಆ ಕಡೆ ಹೋಗ್ತಾ ಇರುತ್ತೆ. ಶನಶ್ಚನೈ ಉಪರಮೇತ್ ಅಂತ ಹೇಳಿದ್ದಕ್ಕೆ ವಿವರಣೆ. ಯತೋ ಯತೋ ನಿಶ್ಚರತಿ. ಈ ಚಿಕ್ಕ ಮಕ್ಕಳನ್ನ ಓದಿಸೋದು ಭಾರಿ ಕಷ್ಟದ ಕೆಲಸ. ಒಂದು ಹೇಳ್ತಲ್ಲ ಕೆಲಸ ಎತ್ತ ನೋಡಿ ಶುರು ಮಾಡ್ತಾರೆ, ಮತ್ತೆ ಈ ಕಡೆ ನೋಡೋದು ಬೇಕು, ಮತ್ತೆ ಈ ಕಡೆ ತಿರ್ತು, ಮತ್ತೆ ನೋಡೋ ಅಂತ ಹೇಳೋದು. ಅದಕ್ಕೆ ಆ ಪೇಷನ್ಸ್ ಭಾರಿ ಬೇಕು ಗೊತ್ತಾ. ಹೈಯರ್ ಕ್ಲಾಸಲ್ಲಿ ಅಷ್ಟು ಪೇಷನ್ಸ್ ಬೇಕಿಲ್ಲ, ಸಹಜವಾಗಿ ಬರ್ತಾರೆ. ಇಲ್ಲಿ ಭಾರಿ ಅಟ್ರ್ಯಾಕ್ಟ್ ಮಾಡಬೇಕು ಅವರನ್ನು. ಈ ಕಡೆ ನೋಡಿ, ಈ ಕಡೆ ನೋಡಿ, ಈ ಕಡೆ ನೋಡು ಅಂತಲೇ ಇರಬೇಕು. ಅದಕ್ಕೆ ಮನಶ್ಚಂಚಲ ಅಸ್ಥಿರಂ, ಮನಸ್ಸು ಚಂಚಲ ಅಸ್ಥಿರ, ಎಳ್ಕೊಂಡು ಹೋಗ್ತಾನೇ ಇರ್ತದೆ. ಮನಸ್ಸಿಗೆ ಎರಡು ಗುಣ ಇದೆ, ಒಂದು ಇಂದ್ರಿಯ ಆಗಿರೋದೇ ಎಳ್ಕೊಂಡು ಹೋಗುತ್ತೆ. ಕರ್ಣ ಆಗಿದ್ದು ಈ ಕಡೆ ಹೋಗ್ಬೇಕಿದ್ರು ಎರಡು ಕಡೆಗೆ ಹೋಗ್ಲಿಕ್ಕೆ ಬರುತ್ತೆ. ಇದು ರಿವರ್ಸ್ ಹೋಗ್ಲಿಕ್ಕೂ ಬರುತ್ತೆ, ಮುಂದೆ ಹೋಗ್ಲಿಕ್ಕೂ ಬರುತ್ತಲ್ಲ ವೆಹಿಕಲ್, ಆ ಟೈಪ್ ಇರೋದ್ರಿಂದ ಹುಷಾರಾಗಿರ್ಬೇಕು. ಅಸ್ಥಿರಂ ತತಃ, ಚಂಚಲ ಅಂತ ಹೇಳೋದು ಮನಸ್ಸಿನ ನೇಚರ್ ಅದು. ತತಸ್ತತಃ ನಿಯಮ್ಯ ಏತತ್ ಆತ್ಮನ್ನೇವ ವಶಂ ನಯೇ. ಅದನ್ನು ಅಲ್ಲಿಂದ ಯತಃ ಯತಃ ತತಃ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಲ್ಲಿಂದ ವಾಪಸ್ ತೊಗೊಂಡು ಎಲ್ಲಿ ಕಡೆ ಎಲ್ಲಿ ಹಾಕಬೇಕು ಅದನ್ನು, ಆತ್ಮನ್ನೇವ ವಶಂ ನಯೇ, ಇವರ ಹತ್ರನೇ ತರಬೇಕು. ಅದಕ್ಕೆ ಬರೀ ಶೂನ್ಯ ಚಿಂತನೆ ಮಾಡೋರಿಗೆ ಸಿದ್ಧಿ ಬರುತ್ತೆ, ಇಲ್ಲ ಅಂತಲ್ಲ. ಇದ್ರೆ ಯಾರು ಮಾಡ್ತಾನೆ ಇರಲಿಲ್ಲ ಅದನ್ನು. ಎಂಥ ಸಿದ್ಧಿಗಳು ಮತ್ತೆ ಯಥಾ ಪ್ರಕಾರ ವಾಪಸ್ಸು ಅಂಥ ಸಿದ್ಧಿ ಬಂತೆ ಹೊರತು ಅಬ್ಸಲ್ಯೂಟ್ ಸಿಗಲಿಲ್ಲ ಅವರಿಗೆ. ಅಷ್ಟರಲ್ಲಿ ಅವರು ಅದೇ ಎಂಡನ್ನು ತಿಳ್ಕೊಂಡ್ಬಿಡ್ತಾರೆ. ಅಷ್ಟು ಅದಾಗಬಾರ್ದು. ವಶಂ ನಯೇ ಯಥೋ ಯತಃ ತತ್ರ ತತ್ರ ಯಥೋ ಯಥೋ ಧಾವತಿ ಇತ್ಯಾದಿ ಪ್ರಯೋಗಾತ್ ಆತ್ಮನ್ನೇವ ವಶಂ ನಯೇತ್ ಆತ್ಮವಿಷಯೇವ ವಶೀಕುರ್ಯಾದಿತ್ಯರ್ಥ. ಆತ್ಮವಿಷಯೇವ ವಶೀಕುರ್ಯಾದಿತ್ಯರ್ಥ. ಪ್ರಶಾಂತ ಮನಸಂ ಹೇನಂ, ಆತ್ಮವಶಾನ ಪರಮಾತ್ಮ ವಶದಲ್ಲೇ ಇಡಬೇಕೆ ಹೊರತು ಬೇರೆ ಕಡೆ ಹೋಗಬಾರ್ದು. ಪ್ರಶಾಂತ ಮನಸಂ ಹೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಮಕಲ್ಮಷಂ. ಪ್ರಶಾಂತ ಮನಸಂ, ಶಾಂತ ಮನಃ, ಶಾಂತ ಮನಸಂ, ಪ್ರಶಾಂತ ಮನಸಂ. ಅಂದರೆ ದೇವರು, ದೇವರಲ್ಲಿ ಶಾಂತ ಮನಸ್ಕನಾದಾಗ ಏನಂ ಯೋಗಿನಂ, ಈ ಯೋಗಿಗೆ ಉತ್ತಮಂ ಸುಖಂ ಉಪೈತಿ, ಇದು ಆತ್ಯಂತಿಕಂ ಸುಖಂ ಉಪೈತಿ, ಆತ್ಯಂತಿಕ ಸುಖ ಸಿಗುತ್ತೆ. ಶಾಂತರಜಸಂ, ರಜಸ್ಸು ಒಂದು ರಜೋಗುಣ ಇಲ್ಲ ಅದರಲ್ಲಿ. ಶಾಂತರಜಸಂ ಮೊದಲು, ಆಮೇಲೆ ಪೂರ್ತಿ ಗುಣ ಲೀಲಿಂಕ್ ಆಗಿಬಿಡುತ್ತೆ. ಶಾಂತರಜಸಂ, ರಜಸ್ ಶಬ್ದಕ್ಕೆ ರಜೋಗುಣ, ಅದು ಕಾಮಕ್ರೋಧಕ್ಕೆ ಕಾರಣ. ಆ ಗುಣನೇ ಹೋದ್ಮೇಲೆ ರಿಸಲ್ಟ್ ಬರೋದೇ ಇಲ್ಲ. ಬ್ರಹ್ಮಭೂತಮಕಲ್ಪಷಂ, ಬ್ರಹ್ಮಣೀಭೂತಂ, ಬ್ರಹ್ಮನೇ ಆಗೋದು ಅಂತಾರೆ, ಬ್ರಹ್ಮನೇ ಆಗೋದಿಲ್ಲ, ಬ್ರಹ್ಮಣೀಭೂತಂ. ದೇವರಲ್ಲೇ ಇನ್ವಾಲ್ವ್ ಆಗಿರ್ತಕ್ಕಂಥ ಮನಸ್ಸಿದ್ದಾಗ ಅಕಲ್ಮಷಂ, ದೋಷನೇ ಇರತಕ್ಕಂಥ ಸುಖ, ಉತ್ತಮವಾದ ಸುಖ ಸಿಗುತ್ತೆ. ಈಗ ನಮಗೇನಾಯಿತು, ಇಹಕಲು ಸುಖಮೇವ ಮೇ ಸ್ಯಾತ್ ಅಂತ ಶುರು ಮಾಡಿದ್ರಲ್ಲ, ಅಂಥ ಸುಖ ಸಿಗೋದು ಇಲ್ಲಿ. ಆದ್ದರಿಂದ ಕೊನೆಗೆ ಇಲ್ಲಿ ಗಮನ ಕೊಡದೆ ಹೋದರೆ ಉಪಯೋಗ ಇಲ್ಲ. ಯುಂಜನ್ನೇವಂ ಸದಾತ್ಮಾನಂ ಯೋ ಹಾಂ ಬ್ರಹ್ಮಣೀಭೂತ. ಅವ್ರು ಯಾತಕ್ಕೆ ಬಿಡಿಸಿದ್ರು, ಬ್ರಹ್ಮಭೂತ, ಬ್ರಹ್ಮಯೇವ, ದೇವರಾಗ್ತಾನೆ ಅಂತ ಅರ್ಥ ಮಾಡಬಾರ್ದು, ದೇವರಲ್ಲಿರ್ತಾನಾದ್ದರಿಂದ ಬ್ರಹ್ಮಭೂತಂ ಶಬ್ದ ಸಮಸ್ತ ಪದ. ಅದನ್ನು ಹೇಗೆ ಬಿಡಿಸ್ಬೇಕು ಅಂತ ಪ್ರಶ್ನೆ. ಈಗ ಬ್ರಹ್ಮಣೀಭೂತಂ, ಮನೆಯಲ್ಲಿ ಇರೋನು ಎಂಬ ಹೇಗಿರುತ್ತೆ, ಮನೆಯೇ ಆದನು ಅಂತ ಹೇಗಿರುತ್ತೆ. ಅದಕ್ಕೆ ಬ್ರಹ್ಮನೇ ಆಗಿಲ್ಲ, ಅವನು ಪರಮಾತ್ಮನಲ್ಲಿ ಇದ್ದಾನಾದ್ದರಿಂದ ಸೇಫ್. ವಾಹನವೇ ಆಗ್ಲಿಕ್ಕೆ ವಾಹನ ಹತ್ತಾರೆ ಯಾರಾದರೂ, ವಾಹನದಲ್ಲಿ ಕೂತಾಗ ವಾಹನದ ಸ್ಪೀಡ್ ಇವನಿಗೆ ಬರುತ್ತೆ, ಬಿಟ್ಟಿಡಿದ್ಬಿಟ್ರೆ ಅದು ಮುಂದೆ ಹೋಗುತ್ತೆ, ಉಳ್ಕೊಂಡ್ಬಿಡ್ತಾರೆ. ಸೊ ವಾಹನದ ಸ್ಪೀಡಲ್ಲಿ ಕೊಡೋದು, ವಾಹನದ ಸ್ಪೀಡ್ ನಮಗೆ ಬರಲಿಕ್ಕೋಸ್ಕರ. ಸೊ ದೇವರಲ್ಲಿ ಚಿಂತನೆ ಮಾಡ್ತಿದ್ರೆ ದೇವರು ಆನಂದಪೂರ್ಣನಾದ್ದರಿಂದ ನಮ್ಮ ಮನಸ್ಸು ಏನಾಗುತ್ತೆ, ಈಗ ನಾವು ಯಥಾಯೋಗ್ಯವಾಗಿ ಆನಂದಪೂರ್ಣ ಆಗುತ್ತೆ. ಸರ್ವಭೂತೇಷು ಸ್ಥಿತಂ. ಮತ್ತು ಇಲ್ಲಿ ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತಕಲ್ಮಷಃ
ಸುಖೇನ ಬ್ರಹ್ಮ ಸಂಸ್ಪರ್ಶ್ಯಂ. ಇವತ್ತು ಎಲ್ಲ ಬಿಡಿಯುತ್ತೆ, ಏಕಾದಶಿ ಎಲ್ಲ ಬಿಡೋದು ಸರಿ ನೆನಪಂದಿರೋದ್ರಿಂದ ಅರ್ಥ ಆಗುತ್ತಾಗ. ಏಕಾದಶಿನೂ ಸುಖ ಆಗುತ್ತೆ, ಇಲ್ಲ ಅಂತಲ್ಲ, ಹೊಸ ಸುಖ ಆಗುತ್ತೆ. ಯಾವ ತಿಂದು ಸುಖನ ಇರೋದಿಲ್ಲ. ಬಟ್ ಮನಸ್ಸು ಒಳಗೆ ಏನಿರುತ್ತೆ, ಒಂಥರ ಏನೋ ರಿಲೀಫ್ ಸಿಕ್ಕಾಗಿರುತ್ತೆ, ರಿಲ್ಯಾಕ್ಸ್ಡ್ ಮೂಡಲ್ಲಿ ಇರ್ತಾನೆ. ಅದು ತಿಂದು ಬಂದ ಸುಖ ಅಲ್ಲ, ಏನದು ಬಿಟ್ಟು ಬಂದ ಸುಖ. ಅದು ದುಷ್ಟ ವಿಷಯಗಳು ತ್ಯಾಗ ಮಾಡಿದಷ್ಟು ಒಳ್ಳೆ ಆನಂದ ಆಗುತ್ತೆ. ಕೇಸು ಹೋಗಿಬಿಟ್ರೆ ಖುಷಿ ಆಗುತ್ತಲ್ಲ, ಹಾಗೆ ಅದು ಕೇಸಸ್ ಇದ್ದಾಗಿವೆಲ್ಲ ಕೂಡ. ಅದ್ರ ಅಟ್ಯಾಚ್ಮೆಂಟ್ ಬಿದ್ದ ತಕ್ಷಣ ಸಂತೋಷ ಶುರುವಾಗುತ್ತೆ. ಸುಖೇನಂ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಅದು ಟ್ರೇಸ್ ಕೊಡಲಿಕ್ಕೆ ಏಕಾದಶಿ ಉಪವಾಸ ಹೇಳಿರೋದು. ಎಲ್ಲ ಬಿಟ್ಟಾಗ ಸುಖವಾಗಿರ್ಲಿಕ್ಕೆ ಬರುತ್ತೆ ಅಂತ ಹೇಳೋದಕ್ಕೋಸ್ಕರ. ಅದು ವ್ಯಕ್ತ ಆಗೋದು ಇವತ್ತು ವ್ಯಕ್ತ ಆಗೋದಿಲ್ಲ, ದ್ವಾಸಿ ಪಾರ್ಟಿ ಮಾಡಿದ್ಮೇಲೆ ವ್ಯಕ್ತ ಆಗುತ್ತೆ. ಊಟಕ್ಕೆ ಕೂತ ಓಹೋ ಭಾರಿ ಇದಾಗಿತ್ತು ಅಂತ. ಆಗ ಮಾಡದೇ ಇದ್ದವ್ರ ಕಡೆ ಸಿಟ್ಟು ಬರುತ್ತೆ, ನೋಡಿದರೆ ನನ್ನಷ್ಟು ಹ್ಯಾಪಿ ಆಗಿಲ್ಲ ಅಂತ ಹೇಳ್ಬಿಟ್ಟು. ಮೊದಲು ಏಕಾದಶಿ ದಿವಸ ಅವ್ರು ಹ್ಯಾಪಿ ಅನಿಸುತ್ತೆ, ದ್ವಾಸಿ ದಿವಸ ನಾವು ಹ್ಯಾಪಿ ಅನಿಸುತ್ತೆ. ಉಲ್ಟಾ ಪಲ್ಟಾ ಆಯಿತು. ದ್ವಾಸಿ ಸರಿಯಾಗಿ ಪಾಲನೆ ಮಾಡಿದರೆ, ಏಕಾದಶಿ ಸರಿಯಾಗಿ ಮಾಡಿದರೆ ಆಗುತ್ತಾ? ಎರಡನೇ ಮಾಡಿಬಿಡಿ. ಯುದ್ಧ ನೀತಿ. ಸರ್ವಭೂತಸ್ಥಮಾತ್ಮಾನ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಇದು ಹೊರಗೆ ಹೇಗಿರ್ತಾನೆ ಇದ್ದಾಗೆ ಅಂದರೆ ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ. ಎಲ್ಲ ಪ್ರಾಣಿಗಳನ್ನು ಕೂಡ ಜೀವಿಗಳನ್ನು ಕೂಡ ದೇವರಲ್ಲಿ ನೋಡ್ತಾನೆ. ಮತ್ತು ಆಯ್ತಲ್ಲ, ಪೂರ್ವ ಶೋಕೋಕ್ತಂ ಪ್ರಪಂಚ ಐತಿ ಏವಂ ಯುಂಜನಿ. ಹಿಂದಿನ ಶೋಕದಲ್ಲಿ ಹೇಳಿದ್ದನ್ನು ವಿಸ್ತಾರ ಮಾಡಿದರು ಅಂತ. ಅದನ್ನು ಹೇಳ್ತಾರೆ. ಈ ಸ್ಟೇಜಲ್ಲಿ ಬರೋದಿಲ್ಲ. ಅದು ಲರ್ನಿಂಗ್ ಸ್ಟೇಜು, ಇದು ಅಡ್ವಾನ್ಸ್ ಸ್ಟೇಜ್ ಇದನ್ನು, ಗೊತ್ತಾಯ್ತಾ? ಅದು ಇದರಲ್ಲಿ ಭಾಳ ಕ್ಲಾರಿಟಿ ಭಾರಿ ಜಾಸ್ತಿ ಇರುತ್ತೆ. ಈಕ್ಷತೆ ಯೋಗ ದೂರದಿಂದ ಕಾಣುತ್ತೆ, ಹತ್ತಿರ ನೋಡಿದ ಕ್ಲಾರಿಟಿ ಇರೋದಿಲ್ಲ, ಆ ಥರ. ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಟಿ ವಿಗಳಲ್ಲಿ ಎಲ್ಲ ಕಾರಣ ಒಂದೇ ದೃಶ್ಯ ಆದರೂ ಕೂಡ ಯಾವುದನ್ನು ಇಷ್ಟಪಡ್ತಾರೆ? ತುಂಬ ಕ್ಲಾರಿಟಿ ಇರಬೇಕು, ಇದಿರಬೇಕು, ಫ್ರೀಯಾಗಿ ನೋಡಾಗಿರಬೇಕು ಅಂತ ಪ್ಲಸ್ ಪಾಯಿಂಟ್ಗಳು ಹೇಗೋ ಹಾಗೆ. ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಈಗ ಅವನು ಹೇಗಿರುತ್ತೆ, ಎಲ್ಲ ಕಡೆ ದೇವರೇ ಕಾಣ್ತಾನೆ ಅವನು. ಆಮೇಲೆ ಈ ಕಡೆ ಬಂದ ದೇವ್ರನ್ನೇ ಕಾಣ್ತಾನೆ, ಈ ಕಡೆ ಕಾಣೋದಿಲ್ಲ. ಯಾಕೆ? ಅದೇ ಎಫೆಕ್ಟ್ ಹಾಗೆ ಇಂಪ್ಯಾಕ್ಟ್ ಕೂತಿರುತ್ತೆ. ಹಾಗೇ ಅದೇ ಬಲೆ ಮೇಲಿಂದ ಪಾತ್ರೆ ಕೆಳಗಿಳಿಸಿದ್ರು ಕೂಡ ಬಿಸಿ ಇರುತ್ತೆ. ಅಷ್ಟೊತ್ತು ಅಲ್ಲಿದ್ದರ ಪ್ರಭಾವ ಅವನಿಗೇನಾಗಿದೆ, ಈಗ ಎಷ್ಟೊತ್ತ ತಕ್ಷಣ ಇಳಿಸಿದ್ರೆ ಅದರಷ್ಟೇ ಬಿಸಿ ಇರುತ್ತೆ, ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಅದು ದೂರ ಇಲ್ಲದೆ ಹೋಗ್ಬಿಟ್ಟು ಯಾವಾಗಲೂ ಒಂದು ಅದೇ ವಾತಾವರಣ. ಈ ಫ್ಯಾನಿಗೂ ಬೀಸಣಿಗೆ ಎಷ್ಟು ವ್ಯತ್ಯಾಸ. ಬೀಸ್ಕೊಂಡು ನಿದ್ದೆ ಬಂದಷ್ಟು ಮತ್ತೆ ಎಚ್ಚರ ಮತ್ತೆ ಬೀಸ್ಕೊಂಡು ಶುರು ಮಾಡ್ತಾರೆ. ಫ್ಯಾನ್ ಏನು ಮಾಡುತ್ತೆ, ನಮ್ಮ ಮಳೆಗಾಲ ತಿರುಗ್ತಾ ಇರುತ್ತಲ್ಲ, ಆ ಥರ ಆ ಇಂಪ್ಯಾಕ್ಟ್ ಹಾಗೆ ಮುಂದುವರಿತಾ ಇರುತ್ತೆ. ಆ ಸ್ಥಿತಿ ರೀಚ್ ಆಗ್ತಾನೆ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದೃಶ್ಯನಃ. ಯೋಗಯುಕ್ತನಾದವನು ಮೊದಲು ಟ್ರೈ ಮಾಡಬೇಕು. ಈಗ ನ್ಯಾಚುರಲಾಗಿ ಕಾಣ್ತಾನೆ. ಮತ್ತು ಕನ್ನಡಕ ಹಾಕೊಂಡಾಗ ತೆಗೆದುಬಿಟ್ರೆ ಕನ್ನಡಕ ತೆಗೆದ್ರೂ ಕಾಣಿಸ್ತದಲ್ಲ, ಆ ಕಣ್ಣು ಸರಿ ಹೋಗಿದೆ ಅಂತ ಅರ್ಥ. ಆ ಸ್ಥಿತಿ ಬರ್ತಾನೆ. ಮೊದಲು ನೆನೆಸ್ಕೊಂಡು ಜ್ಞಾಪಕ ಮಾಡ್ಕೊಂಡು ನೋಡ್ತಾ ಇರಬೇಕು. ಈಗ ಅದಿಲ್ಲ. ಧ್ಯೇಯಮಾಹ ಸರ್ವಭೂತಸ್ಥಮಿತಿ. ಈ ರೀತಿ ಚಿಂತನೆ ಮಾಡೋದು ಮತ್ತೊಂದು ಧ್ಯಾನನೇ. ಸರ್ವಭೂತ ಇದು ನೋಡಿ, ಪರಮಾತ್ಮ ಎಲ್ಲರೊಳಗಿದ್ದಾನೆ, ಅವನೊಳಗೆ ಎಲ್ಲ ಇದೆ ಅಂತ ಹೇಳಿದ ಮೇಲೆ ಬ್ರಹ್ಮಜ್ಞಾನ ಬಂದಾಗ ಸುಳ್ಳು ಅಂತ ಗೊತ್ತಾಗುತ್ತೆ. ಎಲ್ಲಿ ಸುಳ್ಳು ಅಂತ ಗೊತ್ತಾಯ್ತು. ಈಗ ಎಲ್ಲ ಅಲ್ಲೇ ಇದೆ ಅಂತ ತಿಳ್ಕೊಂಡೆ ಹೊರತು ಏನು ತಿಳ್ಕೊಳ್ಳಿಲ್ಲ, ಎಲ್ಲ ಸುಳ್ಳು ಅಂತ ತಿಳ್ಕೊಳ್ಳಿಲ್ಲ ಅಂತ. ಸೊ ಇದು ಯಾವ ಜ್ಞಾನ ಆಯ್ತು? ಈಗ ದ್ವೈತ ಜ್ಞಾನದ್ದೇ ಹೊರತು ಅದ್ವೈತದ ಜ್ಞಾನ ಆಗಲಿಲ್ಲ. ಸರ್ವಭೂತಗಳು ಇರಬೇಕಾದ್ರೆ ಅದು ಮಿಥ್ಯಾ ಅಂತ ಹೇಗೆ ನಾನು ತಿಳ್ಕೊಂಡತ್ತ? ಬ್ರಹ್ಮಜ್ಞಾನ ಬಂದಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರಲ್ಲ, ಗೊತ್ತಾಗಿಲ್ವಲ್ಲ. ಬ್ರಹ್ಮಜ್ಞಾನ ಬಂದಾಗಲೂ ಕೂಡ ಏನಾಯ್ತದ, ಈಗ ಇನ್ನೂ ಮೇಲಿದೆ ಅಂತ ಹೇಳಾಗಿಲ್ಲ. ಅವ್ರು ಏನು ಹೇಳ್ಬೋದು ಗೊತ್ತಾ? ಹೌದು, ಇನ್ನೂ ಸ್ವಲ್ಪ ಮೇಲೆ ಹೋಗುತ್ತೆ ಅಂದರೆ ಪರಮಾತ್ಮ ಆತ್ಯಂತಿಕಮ್ ಅಂತ ಹೇಳಿದ್ದಾನೆ ಈಗಾಗಲೇ. ಇದು ಅಬ್ಸಲ್ಯೂಟ್ ಅಂತ ಹೇಳಿದ ಮೇಲೆ ಇನ್ನೂ ಮೇಲಿಲ್ಲ. ಲಾಸ್ಟ್ ಆಫ್ ಅಂದಮೇಲೆ ಮುಂದೆ ಹೋಗೋದಾದರೆ ಮೀನಿಂಗ್ ಇಲ್ಲ, ಲಾಸ್ಟ್ ಆಫ್ ಪದಕ್ಕೆ ಅರ್ಥ ಇಲ್ಲ. ಸೊ ಆತ್ಯಂತಿಕಮ್ ಅಂತ ಹೇಳಿದ್ರಿಂದ ನಿರ್ಗುಣ ಐಕ್ಯ ಬೇರೆ, ಸಗುಣ ಐಕ್ಯ ಬೇರೆ ಹೊರಟೋಯ್ತು. ಅಲ್ಲಿಗ ಒಂದೇ ಇರೋದು, ಎರಡಂತಿಲ್ಲ ಅದಕ್ಕೆ. ಆತ್ಮಾನಂ ಸರ್ವಭೂತಸ್ಥಮಾತ್ಮಾನಂ ಪರಮೇಶ್ವರಂ ಸರ್ವಭೂತಾನಿ ಚ ಆತ್ಮನಿ ಪರಮೇಶ್ವರೇ. ಇಲ್ಲಿ ಏನು ಹೇಳಿದ ಅರ್ಜುನ ಅದನ್ನೇ ಕಾಣೋದು ವಿಶ್ವರೂಪದಲ್ಲಿ. ಎಲ್ಲ ಜಗತ್ತನ್ನು ನೋಡ್ತಾನೆ. ಅಲ್ಲಿ ಏನು ನೋಡಬಾರ್ದಾಗಿತ್ತು ಅರ್ಜುನಾಗ? ಅವ್ರ ಪ್ರಕಾರ ಏನೂ ನೋಡಬಾರ್ದಾಗಿತ್ತು. ಅದಕ್ಕೆ ನಿರ್ಗುಣ ಅಲ್ಲಿ ಏನಿರೋದೇ ಇಲ್ಲ. ಮತ್ತು ಜಗತ್ತು ನೋಡ್ತಾನೆ, ಎಲ್ಲ ಜಗತ್ತು ಏಕಸ್ತಂ ಜಗತ್ ಕೃಸ್ತಂ ನೋಡ್ತಾನೆ. ಅಂದಮೇಲೆ ಏನು ಹೇಳ್ತೀರಿ? ಈಗ ಅದಕ್ಕಿಂತ ಅಲ್ಟಿಮೇಟ್ ಇಲ್ಲ ಅಂತ ಹೇಳಿದ್ದಾನೆ. ಈ ಮಧ್ಯೆ ಅಲ್ಟಿಮೇಟ್ ಇಲ್ಲ ಅಂತ ಹೇಳಿದ ಮೇಲೆ ಅಪರೋಕ್ಷ ಜ್ಞಾನದ ಅವಸ್ಥೆಯಲ್ಲೂ ಕೂಡ ಜಗತ್ ಬಾಧಿತವಾಗಿಲ್ಲ. ದೇರ್ಫೋರ್ ಜಗತ್ತೇನದು? ವಿಶ್ವಂ ಸತ್ಯಂ ಅಂತ ಪೂರ್ವಾಯಿತು. ಸರ್ವಭೂತಸ್ಥಮಾತ್ಮಾನಂ ಪರಮೇಶ್ವರಂ ಸರ್ವಭೂತಾನಿ ಚ ಆತ್ಮನಿ ಪರಮೇಶ್ವರೇ ತಂಚ ಪರಮೇಶ್ವರಂ ತೃಣಾದೌ ಐಶ್ವರ್ಯಾದಿನ ಸಾಮ್ಯೇನ ಪಶ್ಯತಿ ತಚ್ಚೋಕ್ತಂ. ನೋಡಿ, ಹ್ಯಾಗೆ ಮೂರನೇದಿದು.
ಒಂದೇನಂತ ಬಂದಿತ್ತು, ವಿದ್ಯಾವಿನಯ ಸಂಪನ್ನೆ. ಇನ್ನೊಂದೇನು ಬಂತು, ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ ಬಂಡಿ, ಅದು ಎರಡನೇದು. ಇದು ಮೂರನೇದು. ಏನಿದು ಬ್ರಹ್ಮದೇವರ ತೃಣದವರೆಗೂ ಬ್ರಹ್ಮದೇವರಿಂದ ಹಿಡಿದು ತೃಣದವರೆಗೂ ಕೂಡ ಏನು ನೋಡ್ತಾನೆ ಅವನು, ಎಲ್ಲ ಕಡೆ ದೇವರಿದ್ದಾನೆ, ದೇವರಲ್ಲಿ ನೋ ಚೇಂಜ್. 0 ಕ್ಯಾಂಡ್ಲ್ ಬಲ್ಬಿಂದ ಹಿಡಿದು 1000 ಕ್ಯಾಂಡ್ಲ್ವರೆಗೂ ಎಲೆಕ್ಟ್ರಿಕ್ ಕನೆಕ್ಟ್ ಬ್ಯಾಕಿಂಗ್ ಎಷ್ಟಿದೆ, ಅಷ್ಟೇ ವೋಲ್ಟೇಜ್ ಇದೆ. ವೋಲ್ಟೇಜ್ ಕಡಿಮೆ ಆಗಲಿಲ್ಲ ಅದರಿಂದ. ಆತ್ಮಾನಂ ಸರ್ವಭೂತೇಷು ಪರಮೇಶ್ವರಂ ಬ್ರಹ್ಮ ತೃಣಾದೌ ಐಶ್ವರ್ಯಾದಿನ ಸಾಮ್ಯೇನ ಪಶ್ಯತಿ ತಚ್ಚೋಕ್ತಂ. ಮೊದಲು ಬ್ರಹ್ಮ ಅಂತ ಹೇಳಲಿಲ್ಲ, ಈ ಸ್ಟೇಜಲ್ಲಿ ಹೇಳ್ತಾರೆ. ಅದಕ್ಕೆ ಅಂದರೆ ಅಲ್ಲಿ ಒಳಗೆ ನೋಡ್ತಾನೆ, ಇಲ್ಲಿ ಬ್ರಹ್ಮನ ಡೈರೆಕ್ಟ್ ನೋಡ್ತಾ ಇದ್ದಾನೆ. ಈಗ ಈ ಸ್ಥಿತಿಯಲ್ಲಿ ದೇವರು ಡೈರೆಕ್ಟ್ ನೋಡ್ತಿರೋದ್ರಿಂದ ಅವನ ಅನುಭವ ಇನ್ನೂ ಕ್ಲಾರಿಟಿ ಜಾಸ್ತಿ ಆಗ್ತಾ ಬರುತ್ತೆ. ಗೊತ್ತಾಯ್ತಾ? ವೆರಿ ವೆರಿ ಕ್ಲಿಯರ್. ಆತ್ಮಾನಂ ಸರ್ವಭೂತೇಷು ಭಗವಂತಂ ಅವಸ್ಥಿತಂ ಅಪಶ್ಯತ್ ಸರ್ವಭೂತಾನಿ ಭಗವತ್ಯಪಿ ಚಾತ್ಮನಿ ಇತಿ ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ಇತಿ. ಆತ್ಮಾನಂ ಸರ್ವಭೂತೇಷು ಭಗವಂತಂ ಅವಸ್ಥಿತಂ ಅಪಶ್ಯತ್ ಸರ್ವಭೂತಾನಿ ಭಗವತ್ಯಪಿ ಚಾತ್ಮನಿ. ತನ್ನೊಳಗೆ ದೇವರನ್ನು, ದೇವರೊಳಗೆ ಎಲ್ಲವನ್ನು, ಎಲ್ಲದರೊಳಗೂ ದೇವರನ್ನು ಕಂಡಲ್ಲಿ ವಿಶ್ವರೂಪ ಕಾಂಬರು, ರಂಗನಿನ್ನು ಕೊಂಡಾಡುವ ಮಂಗಳಾತ್ಮರ ಆ ಸ್ಥಿತಿಯಲ್ಲಿದ್ದಾರೆ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರ. ಮುಂದೆ ಹೇಳ್ತಾನೆ, ಪರಮಾತ್ಮ ಎಲ್ಲ ಕಡೆ ಒಂದೇ ತೆರನಾಗಿದ್ದಾನೆ, ನೋ ಚೇಂಜ್. ಯೋಮಾಂ ಪಶ್ಯತಿ ಸರ್ವತ್ರ ತಾತ್ಪರ್ಯ. ಸರ್ವತ್ರ ವಿಷ್ಣುರೇಕಃ ಇತಿ ಸ್ಥಿತಃ. ಸರ್ವತ್ರ ವಿಷ್ಣು ಇದ್ದಾನೆ, ಒಂದೇ ರೀತಿ ಇದ್ದಾನೆ. ಎರಡೆರಡು ತಿಳ್ಕೋಬೇಕು. ವಿಷ್ಣು ಇದ್ದಾನೆ, ಒಂದೇ ರೀತಿ ಇದ್ದಾನೆ. ಅರ್ಜುನನು ಇಂದ್ರ, ಇಂದ್ರನು ಅರ್ಜುನ. ಆದರೆ ಇಂದ್ರ ಪೂರ್ಣ ರೂಪ, ಇದು ಅಂಶ ರೂಪ. ಇದು ಗೊತ್ತಾಯ್ತಾ? ಅದು ದೇವರಲ್ಲಿ ಹಾಗಿಲ್ಲ, ಎಲ್ಲ ಕಡೆ ಹೇಗಿರ್ತಾನೆ, ಒಂದೇ ರೀತಿ ಇರ್ತಾನೆ. ಇವತ್ತು ಬೇರೆ ಯಾರೇ ಹೋದರೂ ಕೂಡ ಆಫೀಸ್ಗೆ ಹೋಗಿ ಕೆಲಸ ಮಾಡಬೇಕು. ಈ ಚೀಫ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟ್ರು ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಎಲ್ಲೋ ಹೋಗಿ ಅನೌನ್ಸ್ ಮಾಡ್ಬೋದು. ಇವ್ರು ಎಲ್ಲೆಲ್ಲೋ ಅನೌನ್ಸ್ ಮಾಡೋಂಗಿಲ್ಲ. ಇವ್ರು ಎಲ್ಲಿ ಮಾಡಬೇಕು? ಇವರು ಆಫೀಸಲ್ಲಿ ಆ ಪೀರಿಯಡ್ನಲ್ಲಿ ಮಾತ್ರ ಮಾಡಬೇಕು. ಅದು ಬಂಧನ ಇದೆ ಅವರಿಗೆ. ಮುಖ್ಯ ವಸ್ತುವಿಗೆ ಯಾವ ಬಂಧನವೂ ಇಲ್ಲ. ದೇವರು ಎಲ್ಲ ಕಡೆ ಹೇಗಿರ್ತಾನೆ ಅಷ್ಟೇ, ಯಾವ ವ್ಯತ್ಯಾಸವೂ ಇಲ್ಲ. ತಚ್ಚೋಕ್ತಂ ಆತ್ಮಾನಂ ಸರ್ವಭೂತೇಷು ಭಗವಂತಂ ಅವಸ್ಥಿತಂ ಅಪಶ್ಯತ್ ಸರ್ವಭೂತಾನಿ ಆಯಿತು. ಇದು ಆಯಿತು. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇ ನ ಪ್ರಣಶ್ಯತಿ. ಇದಿಷ್ಟು ಕೂಡ ನಾಳೆ ಇರೋದಿಲ್ಲ, ನಾಡಿದ್ದು.